ಆಗಾಗ ಓದಿದಂಥ ಮಹಾಭಾರತವನ್ನು ಕುರಿತ ಕೆಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ರಾಮಾಯಣ ಇನ್ನೂ ಆಗಬೇಕಾದ್ದು, ಮಹಾಭಾರತ ಆಗೋಗಿರುವಂಥದ್ದು. ಸಿಂಬಾಲಿಕ್ ಆಗಿ ಹೇಳಿದ್ರೆ ಯಾವ ಆದರ್ಶಗಳನ್ನು ರಾಮಾಯಣ ಕೊಡ್ತಾ ಇದೆ, ಒಂದು ಒಳ್ಳೆ ಕುಟುಂಬದ ಕಲ್ಪನೆ, ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿ, ಒಂದು ವಾತ್ಸಲ್ಯ, ಅದು ಇನ್ನೂ ಬರಬೇಕಾದ. ಹೊಸ ಕಾಲದ ಹೊಸ ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬೇಂದ್ರೆ ಹೇಳ್ತಾರಲ್ಲ, ಆ ರೀತಿ ಇನ್ನೂ ಭವಿಷ್ಯದಲ್ಲಿ ಬರುವ ಪೀಳಿಗೆಗಳಿಗೆ ಬೇಕಾಗಿರುವ ಮೌಲ್ಯಗಳನ್ನು ರಾಮಾಯಣ ಹೇಳುತ್ತೆ. ಆ ಮೌಲ್ಯಗಳನ್ನು ಆಚರಣೆ ಮಾಡದೆ ಹೋದರೆ ಇರಲಾರ್ದಂಥ ಎಂಥ ತಂದೆಗಳು ಹುಡ್ತಾರೆ, ಇರಲಾರ್ದ ಎಂಥ ತಾಯಂದರು ಹುಡ್ತಾರೆ, ಎಂಥ ಸಂತಾನಗಳು ಹುಡ್ತವೆ. ಆಗ ಇಬ್ಬರು ಮಹನೀಯರು ಹೇಳಿದಂತೆ ಅವರೆಲ್ಲ ಹೆಂಗೆ ಹೊಡೆದಾಡಿಕೊಂಡು ಯುದ್ಧವನ್ನು ಸಿದ್ಧ ಮಾಡ್ತಾರೆ ಅಥವಾ ಯುದ್ಧಕ್ಕೋಸ್ಕರ ಹೋಗ್ತಾರೆ. ಅವಾಗ ಯಾವಾಗ ಈ ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರ ಆಗತ್ತೆ, ಆಗ ಯಾಕೆ ಯುದ್ಧ ಅನಿವಾರ್ಯವಾದರೂ ಕೂಡ ನಿಶ್ಚಯವಾಗುತ್ತೆ. ಮಿಣಕ್ಕೆ ಹೇಳಿದ್ರು ಯುದ್ಧ ಬೇಡ ಅಂತ. ವ್ಯಾಸರ ದೃಷ್ಟಿ ಅದೇ ಆಗ್ತದೆ, ಯುದ್ಧವಿಲ್ಲದೆ ರಾಮಾಯಣ ಇಲ್ಲ ಮುಂದಿನ. ಹಾಗಾಗಿ ಅವ್ರು ಹೇಳಿದ್ದು ಯುದ್ಧಾಯ ಕೃತ ನಿಶ್ಚಯ, ಅದು ನನ್ನ ಆಸೆ ಅಲ್ಲ. ವ್ಯಾಸರು ಹೇಳಿದ್ದು ಕೃಷ್ಣನ ಸಂದರ್ಭದಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳಬೇಕಾದ್ರೆ ಅಲ್ಲಿ ಅವ್ರು ಹೇಳ್ತಾ ಇರೋದು ಎಷ್ಟು ಸಂಧಾನಗಳನ್ನು ಮಾಡಿದ್ರು, ಎಷ್ಟು ರೀತಿ ಒಂದು 5 ಹಳ್ಳಿಗಳನ್ನು ಕೊಟ್ಟರು, ಅಷ್ಟಕ್ಕೂ ನಾವು ಒಪ್ತೀವಿ ಅಂತ ಯುಧಿಷ್ಠಿರ ಮುಂತಾದವರು ಹೇಳಿದ್ರು. ಒಪ್ಪದೆ ಹೋದಾಗ ಮತ್ತೆ ಬೇಂದ್ರೆಯವರೇ ದುರ್ಯೋಧನನ ಸಂದರ್ಭದಲ್ಲಿರುವ ಮಾತನ್ನು ಹೇಳಿ ನಾನು ನೋಟ್ಸಿಗೆ ಬರ್ತೀನಿ. ಯಾರೇ ಹೇಳಲಿ, ಎಲ್ಲೇ ಹೇಳಲಿ, ಹೇಗೆ ಹೇಳಲಿ, ಎಷ್ಟೇ ಹೇಳಲಿ, ಬುದ್ಧಿಯೂ ಬರಲಿಲ್ಲ. ಮೊದಲೇ ಬುದ್ಧಿಯೂ ಇರಲಿಲ್ಲ. ಇರಲಿಲ್ಲ. ಜಗದೀಶ್ವರನ ಹತ್ರ ಕೇಳ್ತಿದ್ದೆ, ಇವರು ಮಹಾಭಾರತದ ಕ್ರಿಟಿಕಲ್ ಎಡಿಷನ್ ಇಟ್ಕೊಂಡೇ ಪಾಠ ಮಾಡೋದು, ಉಪನ್ಯಾಸ ಮಾಡೋದು. ಈ ಕ್ರಿಟಿಕಲ್ ಎಡಿಷನ್ ಒಂದು ಸಿಗಲಿಲ್ಲ ಅಂದರು. ಯಾವುದು ಅಂದರೆ ಯುದ್ಧ ಮಾಡಬೇಡ ಕಣಯ್ಯ, ಇದು ಅಧರ್ಮ ಅಂತ ಹೇಳಿ ಇವನಿಗೆ ದುರ್ಯೋಧನನಿಗೆ, ಅವನ ನಮ್ಮ ಪಂಪ ಮತ್ತು ಉಳಿದ ಕವಿಗಳು ಸುಯೋಧನ ಅಂತಾರೆ, ಅವನಿಗೆ ಹೇಳ್ತಾರೆ ಯುದ್ಧ ಮಾಡಬೇಡ, ಇದು ಅಧರ್ಮ ಅನ್ನೋ ಪದ ಹೇಳ್ತಾರೆ. ಅವಾಗ ಅವ್ನು ಹೇಳೋದು ಜಾನಾಮಿ ಅಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಪ್ರವೃತ್ತಿ ಮತ್ತು ನಿವೃತ್ತಿಗಳ ಸಂಘರ್ಷ. ಇಟ್ಕೋಬೇಕಾದ ಯಾವುದು, ಬಿಡಬೇಕಾದ ಯಾವುದು. ಇಟ್ಕೋಬೇಕಾದ್ದು ಧರ್ಮ, ಬಿಡಬೇಕಾದ್ದು ಅಧರ್ಮ. ಯಾರೇ ಮಾಡಿದ್ರು ಕೂಡ ಧರ್ಮ ಅಂದರೆ ಈಗ ಮಾತಾಡ್ತಿರೋ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಈ ಧರ್ಮ ಅಲ್ಲ. ಯಾವುದು ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ ಇತ್ಯಾದಿಯಾದಂಥ 10 ಗುಣಗಳನ್ನು ಪ್ರಾಚೀನ ಸನಾತನ ಸಾಹಿತ್ಯದಲ್ಲಿ ಜೈನರು ಹೇಳಿದ್ದಾರೆ, ವೈದಿಕ ಸಾಹಿತ್ಯಗಳಿದೆ, ಬೌದ್ಧರು ಹೇಳಿದ್ದಾರೆ, ಜಾನಪದ ಪರಂಪರೆಗಳಲ್ಲೂ ಬಂದಿದೆ. ಮಾಮೂಲಿ ಮಾತಲ್ಲಿ ಹೇಳಬೇಕಾದ್ರೆ ಯಾರ ಹೊಟ್ಟೆಯನ್ನು ಉರಿಸ್ಬೇಡ ಅಂತ, ಮಾಮೂಲಿ ಭಾಷೆಗೆ ಯಾರ ಹೊಟ್ಟೆಯನ್ನು ಉರಿಸ್ದಂತೆ ಜೀವನ ಮಾಡಪ್ಪ ಅಂತ. ಇದನ್ನು ಮಾಡದೆ ಹೋದಾಗ ಮಹಾಭಾರತ ಆಯಿತು ಅಂತ. ಅದನ್ನು ಅವರು ಬರೆದಿಟ್ಟರು, ಯಾರೋ ವ್ಯಾಸರು ಬರೆದಿಟ್ಟು ದುಃಖಿತರಾದರು. ಪುಸ್ತಕ ಬರೆದ್ರೆ ಏನಾಗುತ್ತೆ ಸರ್, ಪುಸ್ತಕ ಬರೆದವ್ರಿಗೆ ಖುಷಿಯಾಗುತ್ತೆ. ನಾನು ಪುಸ್ತಕ ಬರೆದೆ ಅಂತ ಎಲ್ರಿಗೂ ಕೊಡ್ತಾರೆ. ಕೊನೆಯಲ್ಲಿ ನನಗೋಸ್ಕರ ಅವರು ಉಳಿಸ್ಕೊಟ್ರು. ಊರ್ಧ್ವವಾಹು ವಿರೋಮ್ಯೇಷ ಗಜಕಶ್ಚಿತ್ ಶೃಣೋತಿ ಮಾಂ. ಎರಡೂ ಕೈಗಳನ್ನು ಮೇಲೆತ್ತಿ ಕೂಗ್ತಾ ಇದ್ದೀನಿ, ಓ ಪ್ರಪಂಚದ ಜನರೇ. ಇದು ಇತಿಹಾಸದ ಪಾಠ. ವ್ಯಾಸರು ಹೇಳಿದ್ದು, ಇದುವರೆಗೂ ಅವರಿಬ್ಬರು ಹೇಳಿದ್ದು ಇತಿಹಾಸ ಏನಿದೆ ಅದರಲ್ಲಿ, ಅಥವಾ ಅವರಿಬ್ಬರ ಚರಿತ್ರೆಗಳು, ಚಾರಿತ್ರಗಳು, ತಿರುವುಗಳು, ಅದನ್ನು ಹೇಳಿದ್ರು. ಇದು ಹೇಳಿ ಏನು ಸಂದೇಶ ಕೊಡ್ತಿದ್ದಾರೆ ವ್ಯಾಸರು? ಓ ಜಗತ್ತಿನ ಜನಗಳೇ, ಎರಡೂ ಕೈಗಳನ್ನು ನಾನು ಮೇಲೆತ್ತಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಡಿ. ಇಡೀ ಮಹಾಭಾರತದ ಸಾರಾಂಶ ಏನು ಅಂತ ಹೇಳಿದ್ರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಸಂಸ್ಕೃತವೇ ಬೇಕಾಗಿಲ್ಲ ಇದಕ್ಕೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯ, ಇನ್ನೊಬ್ಬರಿಗೆ ತೊಂದರೆ ಮಾಡುವುದೇ ಪಾಪ. ಇದನ್ನು ಮಾಡಬೇಡಿ ಅಂತ ವಾಪಸ್ ಅವರು ಪಾಪ ಪುಣ್ಯಗಳ ಕಥೆನೇ ಬಂದರು. ಧರ್ಮರಾಯನ ಪುಣ್ಯ ಹೆಚ್ಚಾಗಿದ್ದರಿಂದ ಈ ಭೂಮಿಯಲ್ಲಿ ಕೊನೇ ತನಕ ಹೋಗುವಂಥ ಲಾಸ್ಟ್ ಒಬ್ಬ ಟ್ರಾವೆಲರ್, ಮಹಾಭಾರತದ ಕೊನೆಯ ಪಥಿಕ ಧರ್ಮರಾಜ ಮತ್ತು ಒಂದು ನಾಯಿ. ಅಲ್ಲಿ ತನಕ ಕಥೆಯನ್ನು ಅವರು ತರ್ತಾರೆ. ಬಾಗಿಲಿಗೆ ಹೋಗಿ, ಸ್ವರ್ಗದ ಬಾಗಿಲಿಗೆ ಹೋಗಿ, ಯಾವುದು ಇತಿಹಾಸ ಮಹಾಭಾರತದಲ್ಲಿ ಅಂತ ಹೇಳಿ ಬರ್ತಾ ಇದ್ದೀನಿ ನಾನು ನನ್ನ ವಿಷಯಕ್ಕೆ. ಅದನ್ನೇ ಹೇಳ್ತಾ ಇರೋದು. ಮಹಾಭಾರತದಲ್ಲಿ ಇತಿಹಾಸ ಯಾವುದು ಅಂದರೆ, ಈ ರಾಜರು ಇದ್ದರು, ಈ ರಾಜರು ಸತ್ರು ಅಷ್ಟಲ್ಲ. ಅದು ಸ್ವಲ್ಪ ಇದೆ.
ಇದ್ದರಾಜರು ಹೇಗೆ ಬದುಕಿದ್ರು, ಸತ್ತ ಮೇಲೆ ನಾವು ಯಾರನ್ನು ನೆನಪಿಟ್ಕೊಳ್ತೀವಿ? ತನ್ನ ಜೊತೆ ಬಂದಂಥ ಒಂದು ನಾಯಿಯನ್ನು, ಧರ್ಮದಿಂದ ಆಳಿದಂಥ ಒಬ್ಬ ಯುಧಿಷ್ಠಿರ ಎಲ್ಲವನ್ನೂ ಬಿಟ್ಟು ಹೋದವನು ನಾಯಿಯನ್ನು ಬಿಡ್ತಾನೋ ಇಲ್ವೋ? ಸ್ವರ್ಗದ ಬಾಗಿಲು ತೆಗಿತೀನಿ, ನಾಯಿಗೆ ಎಂಟ್ರಿ ಇಲ್ಲ ಅಂದರೆ ಅಂತ ಸ್ವರ್ಗವೇ ಬೇಡ ಅಂತಾನೆ. ಈ ಯುಧಿಷ್ಠಿರ ನಮಗೆ ಆದರ್ಶ. ಮಹಾಭಾರತ ಯುದ್ಧ ಮುಗಿದ ಒಂದು ರಕ್ತಸಿಕ್ತವಾದ ನೆಲದಲ್ಲಿ ಶಾಂತಿ ಸ್ಥಾಪನೆಯ ಒಂದು ಪ್ರಯತ್ನ ಆದಮೇಲೆ, ಕೃಷ್ಣನ ಅವತಾರವು ಮುಗಿದ ಮೇಲೆ, ಇನ್ನಾದರೂ ಈ ಜಗತ್ತಿನಲ್ಲಿ ನಾವು ಎಲ್ಲರನ್ನೂ ಸೇರಿಸ್ಕೊಂಡು ಬದುಕೋಣ, ಒಂದು ನಾಯಿಯನ್ನೂ ನಾನು ಬಿಟ್ಟು ಮುಂದೆ ಹೋಗಲ್ಲ ಅನ್ನೋನು ಮನಸ್ಸು ಮಾಡಿದರೆ ದುರ್ಯೋಧನನ ಜೊತೆಯಲ್ಲೇ ಸಹಬಾಳ್ವೆಯನ್ನು ಮಾಡುವುದಕ್ಕೆ ಯುಧಿಷ್ಠಿರ ಪ್ರಜ್ಞೆ ಸಿದ್ಧವಿತ್ತು. ಈ ಯುಧಿಷ್ಠಿರ ಪ್ರಜ್ಞೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮಹಾಭಾರತದ ಇಡೀ ಕಥೆಯನ್ನು ಹೇಳ್ತಾರೆ. ಗುರುಚರಣ್ ದಾಸ್ ಅನ್ನುವಂಥ ಒಬ್ಬರು ಇಂಗ್ಲಿಷ್ ಲೇಖಕರು ಆ ಮಹಾಭಾರತದ ಡೈಲೆಮಾ ಬಗ್ಗೆ ಆನ್ ದ ಡಿಫಿಕಲ್ಟಿ ಆಫ್ ಬೀಯಿಂಗ್ ಗುಡ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಳ್ಳೆಯವರಾಗಿ ಬದುಕುವುದು ಅಷ್ಟು ಸುಲಭವಲ್ಲ ಅನ್ನುವ ಒಂದು ಕಥೆ, ಎಷ್ಟು ಕಷ್ಟ ಮಹಾಭಾರತದಲ್ಲಿ ಅಂತ. ಮಹಾಭಾರತದ ಮೊದಲ 10 ಚಾಪ್ಟರ್ ಓದೋರಿಗೆ ಈ ಯುಧಿಷ್ಠಿರ ಉಪಯೋಗ ಇಲ್ಲ, ಸುಮ್ಮನೆ ಹೋಗೋದು, ಜೂಜಾಡೋದು, ದುಡ್ಡೆಲ್ಲ ಕಳ್ಕೊಳ್ಳೋದು, ಅಥವಾ ಆಸ್ತಿ ಪಾಸ್ತಿ ಕಳ್ಕೊಳ್ಳೋದು, ಕಾಡಿಗೆ ಹೋಗೋದು, ಆಮೇಲೆ ಋಷಿಗಳ ಜೊತೆ ಕೂತ್ಕೊಂಡು ಧರ್ಮದ ಬಗ್ಗೆ ದೊಡ್ಡ ಚರ್ಚೆ ಮಾಡೋದು. ಈ ಭೀಮ ಕಷ್ಟಪಡಬೇಕು, ದ್ರೌಪದಿ ಅಡಿಗೆ ಮಾಡಬೇಕು, ಅರ್ಜುನ ಹೋಗಿ ಪಾಶುಪತಾಸ್ತ್ರ ತರಬೇಕು, ಎಂಥದ್ದು ಇವನು ಅಂತ ಅನ್ಸುತ್ತೆ. ಆದರೆ ಧರ್ಮರಾಜನಿಗೆ ಅಲ್ಲಿ ಮುಂದೆ ಯುದ್ಧ ಪರ್ವಗಳು ಮುಗಿದ ಮೇಲೆ ಪಾಂಡವರಲ್ಲಿ ಪಾರ್ಥ ಮತ್ತು ಭೀಮಸೇನ ಅವರ ಪಾತ್ರಗಳಲ್ಲಿ ಒಂದು ಕುಂದು ಉಂಟಾಗುತ್ತೆ. ಅದು ಡೀಟೇಲ್ ಹೇಳೋದು ನನ್ನ ವಸ್ತು ಅಲ್ಲ, ಅದು ಮಹಾಭಾರತದ ವಸ್ತು. ಸೋತಿದ್ದಾಗ ವಿನಮ್ರರಾಗಿರುವವರು, ಕಾಡಿನಲ್ಲಿ ಇದ್ದಾಗ ಬಡಕಲಾಗಿ ಬಹಳ ಮೌಲ್ಯವಂತರಾಗಿ ಚಾರಿತ್ರವಂತರಾಗಿ ಬದುಕಿದಂಥ ಪಾಂಡವರು ನಾರ್ಮಲಿ ಮಾತಾಡ್ತಾ ಹೇಗಾಗುತ್ತೆ ಅಂದರೆ, ಮಹಾಭಾರತವನ್ನು ಕೃಷ್ಣ ಪಕ್ಷ ವ್ಯಾಸ ಪಕ್ಷ ಅಂತ ಹೇಳಕ್ಕೆ ಹೋಗಿ ಅದನ್ನು ಪಾಂಡವ ಪಕ್ಷನೂ ಮಾಡುವಂಥ ಪದ್ಧತಿನೂ ಬರ್ಬೋದು. ಅದು ವ್ಯಾಸನ ದೃಷ್ಟಿ ಅಷ್ಟೇ ಇಲ್ಲ. ಇವರಿಗೆ ಅಧಿಕಾರ ಬಂದಾಗ ನೋಡೋಣ ಅಂತ, ಈ ಪಾಂಡವರಿಗೆ ಅಧಿಕಾರ ಬಂತಲ್ಲ, ಈಗ ಇವ್ರು ನೋಡೋಣ ಅಂದರೆ ಆ ಧೃತರಾಷ್ಟ್ರನ ಹತ್ರ ಹೋಗಿ ಅವನನ್ನು ಕುರುಡ ಅಂತ ಹೇಳಿ ಹಂಗಿಸುವುದು, ಬೇರೆ ಬೇರೆ ರೀತಿಯಲ್ಲಿ ಇವರನ್ನ ಹಳಿಯುವಂಥದ್ದು, ಹಿಂದಿನ ಕಥೆಗಳನ್ನು ನೆನಪಿಸಿ ಚುಚ್ಚುವುದು ಮಾತಿನಲ್ಲಿ. ಮುಗಿದೋಗಿದೆ ಕಥೆ. ಚೆನ್ನಾಗಿ ನೋಡ್ಕೋಬೋದಾಗಿತ್ತು ದೊಡ್ಡಮ್ಮನ, ತಾಯಿಯನ್ನ, ವಿದುರನನ್ನ ಮತ್ತು ಉಳಿದವ್ರನ್ನ. ಆ ಮಾತುಗಳನ್ನು ಭೀಮಸೇನನ ಕೈನಲ್ಲಿ ಆಡಿಸ್ತಾರೆ, ಅಥವಾ ಭೀಮಸೇನ ಹಾಗೆ ಆಡ್ತಾರೆ. ಅಂದರೆ ಹೇಗೆ ವ್ಯತ್ಯಾಸವಾಗ್ತಾರೆ ಮನುಷ್ಯರು ಕಾಲ ಕಳೆದಂತೆ, ಕುರ್ಚಿ ಬಂದಂತೆ, ಅಧಿಕಾರ ಬಂದಂತೆ, ಸಿಂಹಾಸನ ಬಂದಂತೆ ಅನ್ನುವ ಕಥೆಯನ್ನು ಹೇಳ್ತಾರೆ. ಹಾಗಾಗಿ ಆ ಯುಧಿಷ್ಠಿರ ಮತ್ತು ವಿದುರ ಅವರಿಬ್ಬರ ಭೇಟಿಯನ್ನು ಡಾಕ್ಟರ್ ಕರ್ಜಗಿಯವರು ಹೇಳಿದ್ರು. ಅದು ಯಾಕಾಯಿತು ಅಂದರೆ, ಅವನು ಯುದ್ಧದಲ್ಲಿ ಸ್ಥಿರವಾಗಿ ನಿಂತವನು. ಯಾವ ಯುದ್ಧ? 10 ದಿನದ ಯುದ್ಧ. ಈ 10 ಚಾಪ್ಟರ್ಗಳ ಯುದ್ಧವಲ್ಲ, ಅದು 5 ಪಂಚಕಗಳು, ಯುದ್ಧ ಪಂಚಕಗಳದ್ದಲ್ಲ. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಅದಲ್ಲ. ಮುಂಚಿನ ಮಾನಸಿಕ ಸಂಘರ್ಷ, ಆಮೇಲೆ ಬರುವಂಥ ಆಸೆ ಪ್ರಲೋಭನೆಗಳು, ಅದೆಲ್ಲದರ ನಡುವೆ ಗಟ್ಟಿಯಾಗಿ ನಿಂತ ಯುಧಿಷ್ಠಿರ, ಗಟ್ಟಿಯಾಗಿ ನಿಂತ. ಒಂದು ನಾಯಿಯನ್ನು ಕೂಡ ಹೋಗ್ಲಿಕ್ಕೆ ಬಿಡಲಿಲ್ಲ. ಈ ಪಾಂಡವರು ಕಾಡಿಗೆ ಹೋಗಬೇಕಾದ್ರೆ ಕುಂತಿ ಇವನಿಗೆ ಹೇಳೋದು, ನಕುಲ ಸಹದೇವರ ಜೊತೆ ಚೆನ್ನಾಗಿರೋ, ಅವನನ್ನು ನೋಡ್ಕೋ. ಇವನಿಗೆ ಆ ಮಾತನ್ನು ತಡ್ಕೊಳ್ಳುವ ಯೋಗ್ಯತೆ ಇರುವಂಥದ್ದು. ಹೀಗೆ ಯೋಗ್ಯತಾ ಪಾತ್ರದಲ್ಲಿ ಯುಧಿಷ್ಠಿರನ ಒಂದು ವಿಚಾರವನ್ನು ಎಷ್ಟೋ ಸರ್ತಿ ಮಹಾಭಾರತ ಓದುವಾಗ ಕೃಷ್ಣನ ಹಿಂದೆ ಹೋಗಬಾರ್ದು ಅಂತ ಹೇಳ್ತಿಲ್ಲ, ಅಥವಾ ಭೀಮ ಅಥವಾ ಅರ್ಜುನ ಅಥವಾ ಬೇರೆ ದ್ರೌಪದಿ ಆ ಪಾತ್ರಗಳನ್ನು ನಾವು ನೋಡೋಕೆ ಹೋಗಿ ಯುಧಿಷ್ಠಿರನ ಒಟ್ಟು ಟ್ರಾವೆಲ್ ಇದೆಯಲ್ಲ, ಅದು ತುಂಬ ಅಮೋಘವಾಗಿದೆ. ಆ್ಯಕ್ಚುಲಿ ಅದನ್ನು ಹೇಳುವುದಕ್ಕಾಗಿ ಇವರು ಈ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಈ 4-5 ಪಾತ್ರಗಳು, ಒಂದು ವ್ಯಾಸ, ಕೃಷ್ಣ ಪೂರ್ತಿ ಬರಲ್ಲ ಇಲ್ಲಿ, ಒಬ್ಬ ಯುಧಿಷ್ಠಿರ ಮತ್ತು ಬೆಂಕಿಯ ಮಗಳು ದ್ರೌಪದಿ ಇತ್ಯಾದಿಗಳನ್ನು ಕೊಡುವುದು ಅವರ ಚಿತ್ರಣ. ಮಹಾಭಾರತ ಮತ್ತು ಶ್ರೀಮನ್ ಮಹಾಭಾರತ ಮತ್ತು ಭಾರತೀಯ ಇತಿಹಾಸ ವಿಷಯ ಮಾತಾಡುವಂತ ನನಗೆ ವಿನಂತ ಹೇಳಿದರು. ನಮ್ಮಲ್ಲಿ ಅವಾಗಲೇ ಬಂದಂತೆ ಇತಿವೃತ್ತ ಅಂತ ಹೇಳ್ತೀವಿ. ಅದು ವೃತ್ತಾಂತಗಳು, ಯಾವುದೋ ಒಂದು ಹೇಳುವಾಗ ಇನ್ನೊಂದನ್ನು ಜ್ಞಾಪಿಸ್ಕೊಂಡು ಅದನ್ನು ಹೇಳುವಂಥದ್ದು. ಮಹಾಭಾರತದಲ್ಲಿ ಇದನ್ನು ಉಪಾಖ್ಯಾನಗಳು ಅಂತ ಹೇಳ್ತಾರೆ. ಉಪಕಥೆಗಳು, ಬೇಕಾದಷ್ಟು ಉಪಕಥೆಗಳಿವೆ. ಆ ಉಪಕಥೆಗಳು ಅರ್ಥವಾಗದೆ ಎಷ್ಟೊಂದು ಸತಿ ಈ ಮೂಲಕಥೆಯ ಪ್ಯಾಟ್ರನ್ನೇ ಅರ್ಥ ಆಗಲ್ಲ. ಅಲ್ಲಿಗೆ ಬರ್ತೀನಿ ನಾನು. ಉಪಕಥೆ ಸುಮ್ಮನೆ ಟೈಮ್ ಪಾಸಿಗೆ ಹೇಳಿದ್ದಲ್ಲ, ಸುಮ್ಮನೆ ಇರ್ಲಪ್ಪ ಅಂತ ಹೇಳಿದ್ದಲ್ಲ. ಬಟ್ ಆ ಉಪಕಥೆಯಲ್ಲಿ ಭರತಖಂಡದ ವೇದಕಾಲದಿಂದ ಹಿಡಿದು ರಾಮಾಯಣ ಕಾಲವನ್ನು ದಾಟಿ ವ್ಯಾಸರ ಕಾಲ ಅಥವಾ ಕೃಷ್ಣನ ಕಾಲದವರೆಗಿನ ಭಾರತೀಯರ ಗತವನ್ನು ಕಟ್ಟಿಕೊಡಲಾಗಿದೆ. ಭಾರತೀಯರ ಚರಿತ್ರೆಯನ್ನು
ಗತ ಅಂತಿದೆ, ಪಾಸ್ಟ್ ಅಂತ ಇದೆ. ನಮಗೊಂದು ಪಾಸ್ಟ್ ಇದೆ, ಎಲ್ಲರಿಗೂ ಇದೆ ಪಾಸ್ಟ್. ನಮ್ಮ ಗತಕಾಲದಲ್ಲಿ ಹೀಗಿದ್ರು ಅಂತ ಕೊಟ್ಟಿದ್ದಾರೆ. ಏನಿದ್ರು ಅಂದರೆ 3 ರೀತಿ ಹೇಳಿದ್ರು. ಡೇವಿಡ್ ಫ್ರಾಲಿ ಅವರು ಅಮೆರಿಕನ್ ವಿದ್ವಾಂಸರು, ಇಲ್ಲಿ ಬಂದು ವಾಮದೇವ ಶಾಸ್ತ್ರಿ ಅಂತ ಭಾರತೀಯವಾದ ಹೆಸರನ್ನು ಪಡೆದರು. ಅವರೊಂದು ಪುಸ್ತಕ ಬಂದಿದೆ, ಗಾಡ್ಸ್ ಸೇಜಸ್ ಆ್ಯಂಡ್ ಕಿಂಗ್ಸ್ ಅಂತ ಪುಸ್ತಕ. ಮಹಾಭಾರತ ದೇವತೆಗಳ ಕಥೆಯನ್ನು ಹೇಳುತ್ತೆ, ಮಹಾಭಾರತ ಋಷಿಮುನಿಗಳ ಕಥೆಯನ್ನು ಹೇಳುತ್ತೆ, ಮಹಾಭಾರತ ರಾಜರು ರಾಣಿಯರ ಮತ್ತು ಉಳಿದ ಅವರ ವಂಶ ಪಾರಂಪರ್ಯದ ಕಥೆಯನ್ನು ಹೇಳುತ್ತೆ. ಪಶ್ಚಿಮದ ಇತಿಹಾಸ ಗಾಡ್, ದೇವತೆಗಳು ಅಥವಾ ದೈವಿಕತೆಯ ಇತಿಹಾಸವನ್ನು ಹೇಳೋದೇ ಇಲ್ಲ, ಬಿಟ್ಟು ಬಿಡುತ್ತೆ. ಇದು ನಮಗೂ ನಮ್ಮ ಚರಿತ್ರೆಗೂ ಅಥವಾ ನಮ್ಮ ಇತಿಹಾಸಕ್ಕೂ ಅವರ ಚರಿತ್ರೆ ಅಥವಾ ಅವರ ಹಿಸ್ಟ್ರಿ ಕಾನ್ಸೆಪ್ಟ್ಗೂ ಇರುವಂಥ ವ್ಯತ್ಯಾಸ. ಅವರ ಹಿಸ್ಟ್ರಿ ಅಂತ ಹೇಳ್ಬೇಕಾದ್ರೆ ಯಾರು ಕಿಂಗ್ಸು, ನೋಬಲ್ಸು, ರಾಜರು ರಾಣಿಯರು ಅಂದರೆ ಅರಮನೆ ಮತ್ತು ಕೋಟೆ ಸಿಂಹಾಸನ ಅದಕ್ಕೆ ಹತ್ತಿರ ಇರುವವರ ಕಥೆಗಳನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಬದಲಾಗಿದೆ ಇವಾಗಲೇ. ಅಲ್ಲೂ ಕೂಡ ಒಂದು ಸಬಾಲ್ಟರ್ನ್ ಹಿಸ್ಟ್ರಿ ಅನ್ನೋದನ್ನು ಬರೆಯುವಂಥ ಪದ್ಧತಿ ಬಂದಿದೆ. ಒಂದು ಹಿಂದಿನಲ್ಲಿ ಲಗಾನ್ ಅಂತ ಸಿನಿಮಾ ಬಂತು, ಅದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೇಜಸ್, ಇದು ಋಷಿಗಳ ಕಥೆ. ಮಹಾಭಾರತದಲ್ಲಿರುವ ಇತಿಹಾಸವು ಈಗ ಇತಿಹಾಸ ಗ್ರಂಥದಲ್ಲಿ ಅಥವಾ ಒಂದು ದೊಡ್ಡ ಮಹಾಕಾವ್ಯದಲ್ಲಿ ಋಷಿಗಳನ್ನೇ ನಾವು ಇಟ್ಕೊಳ್ಳೋದೇ ಇದ್ರೆ ಏನು ಅನಾಹುತ ಆಗುತ್ತೆ ಅನ್ನುವುದಕ್ಕೆ ನಮಗೆ ಮುಂದಿನ ಅನೇಕ ಸಂದರ್ಭಗಳ ಭಾರತದ ಅಥವಾ ಜಗತ್ತಿನ ಇತಿಹಾಸ ಗೊತ್ತಾಗಿದೆ. ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಒಬ್ಬ ಋಷಿ ಇದ್ದಿದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಗ್ತಿತ್ತ, ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ ಇರಾಕ್ ವಾರು ಅಥವಾ ಉಕ್ರೇನ್ ಅಥವಾ ರಷ್ಯಾ ವಾರು ಇನ್ನೊಂದೇನೋ ನಡೀತಾ ಇದೆ ಇವಾಗ. ಅದರ ನಡುವೆ ಇದ್ದಾಗ ಅದನ್ನು ತಿಳಿ ಹೇಳುವ ಜ್ಞಾನಿಗಳು, ವಿವೇಕಿಗಳು ಇಲ್ಲ. ಅಟ್ಲೀಸ್ಟ್ ಹೆನ್ರಿ ಕಿಸಿಂಜರ್ ಈ ಥರದವರು ಇದ್ದ ಕಾಲದಲ್ಲಿ ಕೆಲವು ಡಿಪ್ಲೊಮ್ಯಾಟ್ಸ್ ಆದರೂ ಇದ್ದರು. ಸೆಕೆಂಡ್ ವರ್ಲ್ಡ್ ವಾರು, ವಿಯೆಟ್ನಾಂ ವಾರು, ಆ ಟೈಮ್ನಲ್ಲಿ ನಾನು ಡಿಪ್ಲೊಮ್ಯಾಟ್ ಆಗಿ ಕೆಲಸ ಮಾಡಿದ್ರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ, ನನ್ನ ವಿಷಯ ಆದ್ದರಿಂದ. ಅದು ಡಿಪ್ಲೊಮ್ಯಾಟ್ಸ್ ಥರದೂ ಇಲ್ಲ. ಪ್ರಪಂಚದಲ್ಲಿ ನಂಬಬಹುದಾದಂಥ ಪಕ್ಷಾತೀತವಾದಂಥ ಡಿಪ್ಲೊಮ್ಯಾಟ್ ಅಂತ ಯಾರಿದ್ದಾರೆ ಇವತ್ತು ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕೆಲಸಗಳನ್ನು ಒಬ್ಬ ಕೃಷ್ಣ, ಒಬ್ಬ ವ್ಯಾಸ ಅದರಲ್ಲಿ ಮಾಡ್ತಾರೆ, ಸೇಜಸ್ ಅನ್ನೋದನ್ನು ಮಾಡ್ತಾರೆ. ಈ ಸೇಜಸ್ ಅಂತ ಹೇಳುವಾಗ ನನಗೆ ನೆನಪಾಗಿದ್ದು ಕೆ ಕೃಷ್ಣಮೂರ್ತಿಗಳ ಜೀವನದಲ್ಲಿ ನಡೆದ ಒಂದು ಘಟನೆ. ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಗಳು, ಕೇರಳಪುರ ಕೃಷ್ಣಮೂರ್ತಿಗಳು ಸಂಸ್ಕೃತ ಕನ್ನಡದ ದೊಡ್ಡ ಸ್ಕಾಲರು, ಕನ್ನಡ ಇದರಲ್ಲೂ ಕೂಡ ಇಂಗ್ಲೀಷ್ನಲ್ಲಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಯಾವುದೋ ಒಂದು ರಾಮಾಯಣದ ಬಗ್ಗೆ ಒಂದು ದೊಡ್ಡ ಸೆಮಿನಾರ್ ಆಯಿತು. ಸೆಮಿನಾರ್ನ ಸರ್ವಾಧ್ಯಕ್ಷತೆ ಅವ್ರದ್ದು, ಕೊನೆಯ ಭಾಷಣ ಅವ್ರದ್ದು, ಉಪನ್ಯಾಸ. ಆ ಉಪನ್ಯಾಸದಲ್ಲಿ ಅವರು ಮಾತನಾಡ್ತಾ ಹೇಳಿದ್ದು ಏನಂದರೆ, ನಾನು 3 ದಿವಸದ ಗೋಷ್ಠಿಗಳನ್ನು ಕೇಳಿಸ್ಕೊಂಡೆ. ಇಲ್ಲಿ ರಾಮಾಯಣದ ಅನೇಕ ಋಷಿಗಳ ಬಗ್ಗೆ ನೀವೆಲ್ಲ ಹೇಳಿದ್ರಿ, ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ವಿದ್ವತ್ಪೂರ್ಣವಾದ ಪೇಪರ್ಗಳನ್ನು ಮಂಡನೆ ಮಾಡಿದ್ರಿ. ಆದರೆ ವೇರ್ ಆರ್ ದಿ ಋಷೀಸ್, ವೇರ್ ಆರ್ ದಿ ಸೇಜಸ್? ಒಬ್ಬ ಋಷಿ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟ್ ಮಾಡಲಿಲ್ವಲ್ಲ ಅಂತ. ಇವತ್ತು ನಮ್ಮ ಕಲ್ಲಳ್ಳಿಯಲ್ಲಿ ಒಬ್ಬ ಋಷಿ ಬಗ್ಗೆನೇ ಇಡೀ ದಿವಸ, ಎಷ್ಟು ವ್ಯತ್ಯಾಸ ಇದೆ ನೋಡಿ ಗುರುಕುಲಕ್ಕೂ ಮತ್ತು ವಿಶ್ವವಿದ್ಯಾಲಯಕ್ಕೂ. ವ್ಯಾಸರ ಬಗ್ಗೆನೇ ಪೂರ್ತಿ ದಿವಸ ಚರ್ಚೆ, ಸೆಮಿನಾರ್. ವ್ಯಾಸರ ಮಹತ್ವ ಗೊತ್ತಿದ್ದುವೆ, ವಾಲ್ಮೀಕಿ ಮಹತ್ವ ಗೊತ್ತಿದ್ದುವೆ, ಅದನ್ನು ಕೆಲವು ಸಂದರ್ಭದಲ್ಲಿ ಹೀಗಾಗ್ಬೋದು ಅನ್ನೋದಕ್ಕೆ ಕೆ ಕೃಷ್ಣಮೂರ್ತಿಗಳು ನಿಮ್ಮ ಸೆಮಿನಾರ್ನಲ್ಲಿ ಋಷಿಗಳೇ ಇಲ್ವಲ್ಲಪ್ಪ ಅಂತ ಅವರೊಂದಷ್ಟು ಜನ ಋಷಿಗಳ ಬಗ್ಗೆ ಮಾತಾಡ್ತಾರೆ. ರಾಮಾಯಣದಲ್ಲಿ ಕೂಡ ಬೇರೆ ಬೇರೆ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಬರುವಂಥವರು ಋಷಿಗಳು. ಹೀಗಾಗಿ ನಮಗೆ ಇರುವಂಥ ಇತಿಹಾಸ ಇದೆಯಲ್ಲ, ಅದು ಯಾವ ಬಗೆಯ ಇತಿಹಾಸ? ಮಹಾಭಾರತದಲ್ಲಿ ನನಗೆ ಕೊಟ್ಟಿರೋ ವಿಷಯದಲ್ಲಿ ಬರುವಂಥ ಭಾರತೀಯ ಇತಿಹಾಸ ಅಂತ ಒಂದು ಸೇರಿಸಿದರಲ್ಲಿ, ಅಂದರೆ ಇದು ಪಾಶ್ಚಾತ್ಯವಲ್ಲದ ಇತಿಹಾಸ. ನಮ್ಮದೊಂದು ಇತಿಹಾಸ ಇದೆ, ಅದು ಅವ್ರ ಥರ ಇಲ್ಲ, ಅವ್ರ ರೀತಿ ಇತಿಹಾಸವಾಗಿ ಅದಿರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇರುವಂಥ ಇತಿಹಾಸ ಯಾವುದು ಅಂತ ಹೇಳಿದ್ರೆ, ಬೇರೆ ಬೇರೆ ಸಿಂಬಲ್ಗಳನ್ನು ತಗೊಂಡು ನೋಡಿ, ಸಂಕೇತಗಳು ಅಥವಾ ಕಥೆಯಲ್ಲಿ ಬರುವ ವಸ್ತುಗಳನ್ನು ತಗೊಳ್ಳಿ, ಇತಿಹಾಸವನ್ನು ಒಂದು ದೋಣಿಯ ಮೂಲಕ ವಿವರಿಸ್ಬೋದು. ಒಂದು 5-6 ಉದಾಹರಣೆ ಇದೆ. ಒಂದು ದೋಣಿ ಆವಾಗಲೇ ಬಂತು. ಆ ದೋಣಿ ಯಾವುದು? ಸತ್ಯವತಿಯ ದೋಣಿ. ಅಲ್ಲೇ ಪರಾಶರರು ಎಂಟ್ರಾಗಿದ್ದು, ಅಲ್ಲಿಂದಲೇ ಮುಂದೆ ವ್ಯಾಸರ ಜನನವಾಗಿ ಥಟ್ಟಂತ ಅವರು ಎದ್ದು ಹೋಗ್ಬಿಟ್ರು. ವಿಯೆಟ್ನಾಂ, ಕಂಬೋಡಿಯಾ, ಬೇರೆ ದೇಶಗಳಲ್ಲಿರುವ ಬುದ್ಧನ ಕಲ್ಪನೆಯಲ್ಲೂ ಹೀಗೆ ಇದೆ ಸರ್. ಬುದ್ಧ ಭಗವಂತ ಹುಟ್ಟಿದ ಮೇಲೆ ಬೇಬಿಯಾಗಿ, ಮಗುವಾಗಿ 7 ಹೆಜ್ಜೆಗಳನ್ನು ಇಡ್ತಾನೆ. ಅವನು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ಒಂದು ಕಮಲಗಳು, ಅಂದರೆ ಹೂವು ಸೃಷ್ಟಿಯಾಗುತ್ತೆ. ಪತ್ರಗಳ ಮೇಲೆ ಅಥವಾ ಹೂವಿನ ಮೇಲೆ ಕಾಲಿಟ್ಟು ಅವನು ದೊಡ್ಡ ಇವನಾಗಿ ಬೆಳೆದು ನಿಂತು ಬಿಡ್ತಾನೆ. ಅದಕ್ಕೆ ಅವರು ಪ್ರತಿ ವರ್ಷ ನೀರಿನಲ್ಲಿ ಅಭಿಷೇಕ ಮಾಡಿ ಬುದ್ಧ ಪೂರ್ಣಿಮೆಯನ್ನು ವಿಯೆಟ್ನಾಂನಲ್ಲಿ ಮಾಡ್ತಾರೆ. ನಾನೇ ಅದನ್ನು MBCಯಲ್ಲಿದ್ದಾಗ ಆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಅಂತ ನನಗಿದೆ. ಈ ದೋಣಿಯಲ್ಲಿ ಬರುವುದು ಸತ್ಯವತಿಯ ದೋಣಿ. ಅದು ಈ ಸಂಸಾರ ಚಕ್ರ ಮುಂದುವರಿಬೇಕು, ಭವಚಕ್ರ, ಈ ಫ್ಯಾಮಿಲಿ ನಿಲ್ಬಾರ್ದು ಕುರುವಂಶ ಅನ್ನೋದನ್ನು ಕಂಟಿನ್ಯೂ ಮಾಡುವಂಥ ಒಂದು ದೋಣಿ. ಹುಟ್ಟು ಸಾವುಗಳಿಗೆ ಸಂಬಂಧಪಟ್ಟ ಒಂದು ದೋಣಿ ಸತ್ಯವತಿಯ ದೋಣಿ, ಮತ್ಸ್ಯಗಂಧಿಯ ದೋಣಿ.
ಇನ್ನೊಂದು ದೋಣಿ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ನಾವು ಹೇಳ್ಬೇಕಾದ್ರೆ ಕೈವರ್ತಕ ಕೇಶವ ಅಂತ ಇರುತ್ತೆ. ಅಲ್ಲ, ದೊಡ್ಡದಾಗಿರೋ ಪದ್ಯ ಇದೆ ಆ್ಯಕ್ಚುಲಿ. ಅಲ್ಲಿ ಎಂಥ ಸಮುದ್ರ ಇದೆ, ಅಲ್ಲಿ ತಿಮಿಂಗಿಲಗಳ ಥರ ಬೇರೆ ಬೇರೆ ಪ್ರಾಣಿಗಳ ಥರ ಹೇಗೆ ಇವರೆಲ್ಲ ಶಕುನಿ ಆಗಲಿ ಅಥವಾ ದುರ್ಯೋಧನ ಆಗಲಿ ಮತ್ತೊಬ್ಬರಾಗಲಿ ಅವರೆಲ್ಲ ಕಾಯ್ತಾ ಇದ್ದಾರೆ. ಅಂತಹ ಒಂದು ರಣನದಿ, ಅಂತಹ ಒಂದು ರಣನದಿ, ಯುದ್ಧವೆಂಬ ನದಿನಲ್ಲಿ ಸುರಕ್ಷಿತವಾಗಿ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿ, ಪಾಂಡವರೇ ನನ್ನ ಪ್ರಾಣಗಳು ಅಂತ ಅವರನ್ನ ಒಂದು ದೋಣಿನಲ್ಲಿ ಕಾಪಾಡಿಕೊಂಡು ಆ ದೋಣಿಯನ್ನು ನಡೆಸ್ಕೊಂಡು ಹೋಗುವಂತಹ ಕೇಶವ ಎಂಬುವಂಥ ಒಬ್ಬ ನೌಕಾಕಾರನಿಗೆ, ನಾವಿಕನಿಗೆ ನಮಸ್ಕಾರಗಳು ಅನ್ನೋ ಮಾತು ಗೀತೆಯ ಪ್ರಾರಂಭದಲ್ಲಿ ಬರುತ್ತೆ. ಅಲ್ಲೊಂದು ದೋಣಿ ಬರುತ್ತೆ, ಮುಂದೆ ಒಂದು ದೋಣಿ ಬರುತ್ತೆ. ಈ ಕಥೆಗಳನ್ನು ಹೇಳೋದು ಮಹಾಭಾರತ ಇದು ಒಳಗಡೆ ಇನ್ಸರ್ಟ್ ಮಾಡಿರುವಂಥ ಇದನ್ನು ಗಮನಿಸಿ ಅಂತ ಹೇಳಿರೋದಕ್ಕೆ ಅದು ಮಹಾಭಾರತದ ಇತಿಹಾಸದ ಬಿಂದುಗಳು, ರಾಜಮನೆತನಗಳು, ಅವರು ಇವರು, ಅದು ಒಂದು ಪಾರ್ಟ್. ಮೂರನೇದು, ಯುದ್ಧದ ಕೊನೆಯಲ್ಲಿ ಇನ್ನೇನು ಗದಾಪರ್ವದಲ್ಲಿ ಗದಾ ಯುದ್ಧ ಆಗಬೇಕು ಭೀಮನಿಗೂ ಮತ್ತು ದುರ್ಯೋಧನನಿಗೂ. ಆ ಸಂದರ್ಭದಲ್ಲಿ ಬಲರಾಮ ಯುದ್ಧ ಭೂಮಿಗೆ ಎಂಟರ್ ಆಗ್ತಾರೆ. ಬಹಳ ಇಂಟ್ರೆಸ್ಟಿಂಗ್, ತುಂಬ ಕಮ್ಮಿ ಬಲರಾಮನ ಇದು. ಆ ಸಂದರ್ಭದಲ್ಲಿ ಏನೇನಾಯಿತು ಅದೊಂದು ಬೇರೆ ಕತೆ. ಒಟ್ಟಿನಲ್ಲಿ ಇವನು ಯುದ್ಧಕ್ಕೆ ಬರದಂತೆ ಕೃಷ್ಣ ತಪ್ಪಿಸ್ತಾನೆ. ತಪ್ಪಿಸಿದ ಮೇಲೆ ಅವನಿಂದ ಕೆಲವು ದೋಷಗಳು ಉಂಟಾಗುತ್ತೆ. ಒಂದು ಹಸುಗೇನೋ ಹೊಡಿತಾನೆ, ಅದು ಸಾಯುತ್ತೆ. ಬಲರಾಮ ಏನು ಮಾಡಬೇಕು ಅಂದರೆ, ನೀನು ತೀರ್ಥಯಾತ್ರೆಗೆ ಹೋಗಬೇಕು ಅಂತಾರೆ. ಮಹಾಭಾರತದಲ್ಲಿ ಬರುವ ಒಂದು ಇತಿಹಾಸದ ಎಳೆ ಪಾಶ್ಚಾತ್ಯ ಇತಿಹಾಸದಲ್ಲಿ ಇಲ್ಲದೇ ಇರೋದು ಯಾವುದು ಅಂದರೆ ದಿ ಕಾನ್ಸೆಪ್ಟ್ ಆಫ್ ಪಿಲಿಗ್ರಿಮೇಜ್. ತೀರ್ಥಯಾತ್ರೆಯ ಇತಿಹಾಸ ಪಶ್ಚಿಮದ ಯಾವ ಪುಸ್ತಕದಲ್ಲೂ ಬರೋದಿಲ್ಲ. ವಿಲ್ಡುರಾಂಟ್ ಬರೆದಿರೋ ಪುಸ್ತಕ ಆಗಲಿ, ಬೇರೆಯವರು ಬರೆದಿರುವ ದೊಡ್ಡ ದೊಡ್ಡ ಗ್ರಂಥಗಳನ್ನು ನಾವು ನೋಡಿದ್ದೀವಿ. ಅನೇಕರು ತಾವು ಗಮನಿಸಿರ್ತೀರಾ, ಅಥವಾ ಆರ್ನಾಲ್ಡ್ ಟಾಯ್ನಿಬಿ ಬರೆದಿರೋ ಗ್ರಂಥಗಳನ್ನು ನೋಡಿದ್ದೀವಿ. ಅಲ್ಲಿ ತೀರ್ಥಯಾತ್ರೆ ಕಲ್ಪನೆ ಇಲ್ಲ. ನಮ್ಮಲ್ಲಿ ಜನ ಕಾಸಿಗೆ ಕಾಸು ಕೂಡ ಹಾಕಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು, ಕಾಶಿಗೆ ಹೋಗಬೇಕು, ರಾಮೇಶ್ವರಕ್ಕೆ ಹೋಗಬೇಕು, ಅಥವಾ ಅವ್ರವ್ರು ಯಾವ್ಯಾವ ದೇವರುಗಳನ್ನು ನಂಬ್ತಾರೋ ಅದಕ್ಕೆ ಹೋಗಬೇಕು ಅಂತ ಕಾಯ್ತಾರೆ. ತಮ್ಮನ್ನು ಕರ್ಕೊಂಡು ಹೋಗಬೇಕು, ತಂದೆ ತಾಯಿನ ಕರ್ಕೊಂಡು ಹೋಗಿ ಒಂದ್ಸತಿ ದರ್ಶನ ಮಾಡಿಸ್ಬೇಕು. ಅದು ಆಗದೆ ಹೋದರೆ ದೊಡ್ಡ ತಿರುಪತಿ ಕಾಡ್ದವ್ರು ಚಿಕ್ಕ ತಿರುಪತಿ ಅಂತ ಊರ ಹತ್ರನೇ ಒಂದು ಮಾಡಿರ್ತಾರೆ. ಆ ಕಾಶಿ ಕೂಡ ಹೋಗದೆ ದಕ್ಷಿಣ ಕಾಶಿ ಅಂತ ಇಲ್ಲೇ ಒಂದು ಮಾಡಿರ್ತಾರೆ. ಈ ರೀತಿ, ಅಥವಾ ಗುರು ಹಿರಿಯರ ಸಂತರ ಸಮಾಧಿಗಳಿಗೆ ಹೋಗಬೇಕು. ಇದು ತೀರ್ಥಯಾತ್ರೆಯ ಕಲ್ಪನೆ. ಮಹಾಭಾರತದ ಉದ್ದಕ್ಕೂ ವ್ಯಾಸರು ಕೊಟ್ಟಿರುವ ಭಾರತೀಯ ಇತಿಹಾಸದ ಕಲ್ಪನೆ ಯಾವುದಂದರೆ ತೀರ್ಥಯಾತ್ರೆಯ ಕಲ್ಪನೆ. ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಅಲ್ಲಿಯ ಸ್ಥಳದ ಇತಿಹಾಸ ಗೊತ್ತಾಗುತ್ತೆ. ಅಲ್ಲಿರುವ ಲೋಕಲ್ ಸಾಧುಗಳು, ಋಷಿಗಳು, ಅವಧೂತರು ಇವರಿಗೆ ಕಥೆಗಳನ್ನು ಹೇಳ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ, ಹೀಗಾಯ್ತು ಅಂತ ಹೇಳಿ. ಇದು ನಮ್ಮ ಜೀವನದಲ್ಲಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಯಾವ ತೀರ್ಥಯಾತ್ರೆಯನ್ನು ಯುಧಿಷ್ಠಿರ, ಭೀಮ, ದುರ್ಯೋಧನ ಅಥವಾ ದುರ್ಯೋಧನರು ಮಾಡ್ತಾನೆ ಕೆಲಸಕ್ಕೆ, ಅದು ದ್ರೌಪದಿ ಇತ್ಯಾದಿಯವರು ಮಾಡಿದ್ರು. ನಾವೆಲ್ಲರೂ ಅದೇ ತೀರ್ಥಯಾತ್ರೆಗಳನ್ನೇ ಬೇರೆ ಬೇರೆ ನಮ್ಮ ಶಕ್ತಿ ಅನುಸಾರ ಮಾಡ್ತಾನೆ ಇದ್ದೀವಿ ಈಗ. ಅಂದರೆ ಮಹಾಭಾರತದಿಂದ ನಮಗೆ ಸಿಕ್ಕಿರುವಂಥ ಬೋಧನೆ ಈ ರೀತಿ ಇತ್ತು. ಜೀವನದಲ್ಲಿ ನಾವು ನಡ್ಕೊಳ್ಳುವ ಈ ತೀರ್ಥಯಾತ್ರೆ ಕಲ್ಪನೆ ಯಾಕೆ ಹೇಳಿದೆ ಅಂದರೆ, ಸರಸ್ವತಿ ನದಿ ಪ್ರಸ್ತಾಪ ಬರುತ್ತೆ. ನೀನು ಬೇರೆ ಬೇರೆ ನದಿಗಳಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ತೀರ್ಥಯಾತ್ರೆಯನ್ನು ಮಾಡು, ನಿಮಗೆ ಪಾಪ ಪರಿಹಾರ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ ಕೃಷ್ಣ, ಇವನು ಹೋಗ್ತಾನೆ. ಬಲರಾಮ ಕೃಷ್ಣನ ಅಣ್ಣ. ಯಾವ ನದಿಗಳಲ್ಲಿ ಅವನು ತೀರ್ಥಯಾತ್ರೆಯನ್ನು ಮಾಡಿದ, ಯಾವ್ಯಾವ ಕ್ಷೇತ್ರಗಳಲ್ಲಿ ಮಾಡಿದ ಅಂತ ವ್ಯಾಸಭಾರತದಲ್ಲಿ ಬರುತ್ತೆ. ಅದರಲ್ಲಿ ಒಂದು ಸರಸ್ವತಿ ನದಿಯ ಉಲ್ಲೇಖ ಬರುತ್ತೆ. ಭಾರತೀಯ ಇತಿಹಾಸ ಅಂತ ಹೇಳಿದ್ರೆ, ಭಾರತೀಯ ಇತಿಹಾಸ ಶುರುವಾಗುವುದೇ ನಿಮಗೆ ಎಲ್ರಿಗೂ ಗೊತ್ತಿರುವಂತೆ ವೇದಕಾಲದಿಂದ. ಅದಕ್ಕೆ ಅವ್ರು ಜೀವನ ಮಾಡಬೇಕಾದ್ರೆ ಒಂದು ನದಿ ಬೇಕಲ್ಲ. ಅವಾಗ ಗಂಗಾ ನದಿ ಅಲ್ಲ, ಯಮುನಾ ನದಿ ಅಲ್ಲ, ಈ ಹಿಸ್ಟ್ರಿಯಲ್ಲಿ ಹೇಳುವಂತೆ ಬರೀ ಸಿಂಧು ನದಿನೂ ಅಲ್ಲ, ಇಂಡಸ್. ಆಗ ಇದ್ದದ್ದು ಇಂಡಸ್ ಮತ್ತು ಸರಸ್ವತಿ, ಸಿಂಧು ಸರಸ್ವತಿ ನದಿಗಳ ನಾಗರಿಕತೆ. ಅದನ್ನು ಸಪ್ತ ಸಿಂಧವ ಅಂತ ಕರಿತಿದ್ರು. 7 ನದಿಗಳ ನಡುವೆ ಈ ಸಂಸ್ಕೃತಿ ಬೆಳೀತು ಅಂತ ಹೇಳ್ತಿದ್ರು. ಆ 7 ನದಿಗಳು ಯಾವುದು ಅಂದರೆ, ಈ ಕಡೆ ಸಿಂಧು ನದಿಯಿಂದ ಈ ಕಡೆ ನೀವು ಟಿಬೆಟ್ ಅಂತಿರೋ ಅಥವಾ ಉತ್ತರ ಪ್ರದೇಶ ಅಂತಿರೋ ಆ ಭಾಗದ ನಡುವೆ ನಡೆದಂಥ ಕಲ್ಚರ್ನ ಕಥೆ. ಅದೇ ಕುರುಪಾಂಚಾಲ ದೇಶ, ಅದೇ ಆರ್ಯಾವರ್ತ ಅಂತ ಬೇರೆ ಬೇರೆ ಸಂಸ್ಕೃತ ಗ್ರಂಥಗಳಲ್ಲಿ ಬರುತ್ತೆ. ಅಲ್ಲಿ ಈ ಕಥೆ ನಡೆಯುವುದು ಅಂದರೆ ವೇದಗಳ ಕಾಲದ ಆ ಕಥೆಗಳೆಲ್ಲ ಮುಗಿದು, ಇತಿಹಾಸ ಮುಗಿದು, ಬೇಕಾದಷ್ಟು ಸಂಗತಿಗಳಾಗಿ ರಾಮಾಯಣದ ಕಾಲಘಟ್ಟವೂ ಮುಗಿದು, ಮಹಾಭಾರತದ ಅಥವಾ ಯುಗದ ಅಂತ್ಯಕ್ಕೆ ಬಂದಿದ್ದೀವಿ. ದ್ವಾಪರ ಯುಗದ ಅಂತ್ಯದಲ್ಲಿ ಈ ಕಥೆ ನಡೀತಾ ಇದೆ, ಮಹಾಭಾರತದ ಕಥೆ. ಅಷ್ಟೊತ್ತಿಗೆ ವೇದ ಕಾಲದಲ್ಲಿ ಮುಖ್ಯ ನದಿಯಾಗಿದ್ದಂತಹ ಸರಸ್ವತಿ ನದಿ, ವೇದಗಳಲ್ಲಿ ಗಂಗೆ ಮುಖ್ಯ ನದಿ ಅಲ್ಲ, ಅಂಬಿ ತಮೆ, ನದಿ ತಮೆ, ದೇವಿ ತಮೆ, ಸರಸ್ವತಿ ಅಂತ ಹೇಳಿ ಸರಸ್ವತಿಯನ್ನು ಸ್ತೋತ್ರ ಮಾಡುವುದು ಇದರಲ್ಲಿ ಬರುತ್ತೆ, ವೇದಗಳಲ್ಲಿ ಬರುತ್ತೆ. ಅದೇ ಸರಸ್ವತಿ ವಾಸ್ ಅವರ್ ಮೇಜರ್ ವಾಟರ್ ರಿಸೋರ್ಸ್ ಆ ಕಾಲಕ್ಕೆ. ಅದು ಹೋಗ್ತಾ ಬಂತು. ಅದಕ್ಕೆ ಬೇರೆ ಕಾರಣ ಇದೆ. ಅದರ ಉಪನದಿಗಳಲ್ಲಿ ಒಂದಾಗಿದ್ದು ಯಮುನಾ ನದಿ. ಯಾವ ಯಮುನಾ ನದಿ ಕೃಷ್ಣನ ಜೀವನದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಹಾಭಾರತದ ಹಸ್ತಿನಾವತಿ ಯಾವ ಇದು ನದಿಯ ದಡದಲ್ಲಿ ಇತ್ತೋ
ನದಿ ಆ ಕಾಲಕ್ಕೆ ಮಹಾಭಾರತಕ್ಕಿಂತ ಪೂರ್ವ ಕಾಲದಲ್ಲಿ ಅದು ಸರಸ್ವತಿ ನದಿ ಜೊತೆ ಹೋಗ್ತಾ ಇತ್ತು. ಅದೇ ಇಟ್ ವಾಸ್ ಎ ಟ್ರಿಬ್ಯೂಟರಿ ಟು ಸರಸ್ವತಿ ನದಿ, ನಾಟ್ ಟು ಗಂಗಾ ರಿವರ್. ಕಾಲಕ್ರಮೇಣ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸಿ ವಿಜ್ಞಾನದಲ್ಲಿ ಹೇಳ್ತಾರೆ, ಭೂಗೋಳಶಾಸ್ತ್ರದಲ್ಲಿ ಹೇಳ್ತಾರೆ ಅಲ್ವಾ. ನದಿ ತಮ್ಮ ಪಾತ್ರವನ್ನು ರಿವರ್ ಪೈರಸಿ ಅಂತ ಕರೀತಾರೆ. ಡಾಕ್ಟರ್ ವೈಲ್ಡಾ ಅನ್ನುವಂಥವ್ರು ಇಡೀ ಜೀವನವನ್ನು ಹಿಮಾಲಯದ ಅಧ್ಯಯನಕ್ಕೋಸ್ಕರ ಮೀಸಲಾಗಿಟ್ಟಿರೋರು ಹಲವಾರು ಗ್ರಂಥಗಳನ್ನು ಈ ಸಬ್ಜೆಕ್ಟ್ ಮೇಲೆ ಬರೆದಿದ್ದಾರೆ. ಟಿಬೆಟ್ ಅಂತ ಕರೆಯುವ ಜಾಗದಲ್ಲಿ ಕೂಡ ಆ ಕಾಲದಲ್ಲಿ ಅಲ್ಲಿ ಉಪ್ಪಿನ ನೀರಿನ ಸಮುದ್ರವೋ ಅಥವಾ ದೊಡ್ಡ ಸರೋವರವೋ ಇತ್ತು. ಹಾಗಾಗಿ ಸಮುದ್ರದಲ್ಲಿ ವಾಸ ಮಾಡುವ ಜೀವಿಗಳ ಕಶೇರುಕಗಳು ಇತ್ಯಾದಿಗಳ ಮೂಳೆಗಳು ಅಥವಾ ಅವಶೇಷಗಳು ಟಿಬೆಟ್ ಭಾಗದಲ್ಲಿ ಹಿಮಾಲಯದಲ್ಲಿ ಸಿಗುತ್ತೆ ಅನ್ನೋದನ್ನ ಇತಿಹಾಸಕಾರರು ಬರೀತಾರೆ. ಆ ಡೀಟೇಲ್ ನಾನು ಹೋಗಲ್ಲ. ಒಟ್ಟಿನಲ್ಲಿ ಮಹಾಭಾರತದಂಥ ಗ್ರಂಥವನ್ನು ನಾವು ಓದಿದಾಗ ನಮ್ಮ ದೇಶದ ಇತಿಹಾಸದ ಆಳ ಇನ್ನಷ್ಟು ಗೊತ್ತಾಗುತ್ತೆ. ಚರಿತ್ರೆ, ನದಿಗಳ ಬದಲಾವಣೆಯ ಕಥೆಯನ್ನು ಹೇಳ್ತಾರೆ ಮಹಾಭಾರತ. ದ ಚೇಂಜ್ ಆಫ್ ದಿ ಕೋರ್ಸ್ ಆಫ್ ದಿ ಟ್ರಿಬ್ಯೂಟರಿ ರಿವರ್ಸ್ ಅದಿಲ್ಲಿ ಗೊತ್ತಾಗುತ್ತೆ. ಆ ನದಿ ಬಲರಾಮನ ಕಾಲದಲ್ಲಿ ಬತ್ತಿ ಹೋಗ್ತಾ ಇತ್ತು ಸ್ವಲ್ಪ. ಅದರಲ್ಲಿ ಅವನು ಪ್ರವಾಸವನ್ನು ಮಾಡ್ದ ಅನ್ನೋ ಉಲ್ಲೇಖ ವ್ಯಾಸರು ಕೊಡ್ತಾರೆ. ಯಾವ ವ್ಯಾಸರು ವೇದಗಳನ್ನು ವಿಭಾಗ ಮಾಡಿದ್ರು, 18 ಪುರಾಣಗಳನ್ನು ಬರೆದ್ರು, ಭಾಗವತವನ್ನು ಬರೆದ್ರು, ಅವರು ಕೊಡುವಂಥ ಒಂದು ಡೀಟೇಲು ನದಿಯ ಕಥೆ ಕೊಡ್ತಾರೆ. ಇದು ಒಂದು ಕಥೆ. ಮೂರನೇದು, ಈ 3 ದೋಣಿಗಳಾದ್ಮೇಲೆ 2ನೇ ಪಾಯಿಂಟು ಊರುಗಳ ಕಥೆ ಕೊಡ್ತಾರೆ. ಊರುಗಳ ಇತಿಹಾಸ. ಈಗ ಬೇರೆ ದೇಶಗಳ ಇತಿಹಾಸವನ್ನು ನೋಡುವಾಗ ಏನಾಗುತ್ತೆ, ನಮ್ಮಲ್ಲೂ ಆ ಬುದ್ಧಿ ಬಂದ್ಬಿಟ್ಟಿದೆ. ಈಗ ಬರೀ ಮೇಜರ್ ಸಿಟೀಸ್ ಮಾತ್ರ ಹೇಳೋದು. ಬೆಂಗಳೂರಿನ ಇತಿಹಾಸ, ಮೈಸೂರಿನ ಇತಿಹಾಸ, ಧಾರವಾಡದ ಇತಿಹಾಸ, ಬೆಳಗಾವಿನ ಇತಿಹಾಸ. ಆ ಹಲಸಂಗಿ ಇತಿಹಾಸ ಯಾಕಲ್ಲ? ಮಧುರಚಂದ್ರೇ ಒಂದು ಇನ್ಸ್ಟಿಟ್ಯೂಷನ್ನು. ಅವರು ಎಷ್ಟು ಬೇಂದ್ರೆಯವ್ರ ಜೊತೆ ಇದ್ದವರು ಮಧುರಚಂದ್ರ ಎಷ್ಟು ಇದು ಮಾಡಿದ್ರು. ಮಂಗಳೂರು ಅಂದರೆ ಮಂಗಳೂರು ಪಕ್ಕದಲ್ಲಿ ಇನ್ನೊಂದು ಯಾವುದೋ ಜಾಗ ಇರೋದಲ್ಲ, ಅದು ಯಾಕೆ ದೊಡ್ಡ ಇತಿಹಾಸ ಆಗೋದಿಲ್ಲ? ಯಾಕಂದರೆ ಈ ಸಿಟಿ ಸ್ಟೇಟ್ಸ್ ಅಥವಾ ಸಿಟಿ ಓರಿಯೆಂಟೆಡ್ ಸ್ಟೋರೀಸ್ನ ಹೆಚ್ಚಾಗಿ ದಾಖಲು ಮಾಡುವ ಕ್ರಮವನ್ನು ಅಲ್ಲಿ ಮಾಡಿದರು. ಇಲ್ಲಿ ಹಸ್ತಿನಾವತಿಯ ಕಥೆ ಕೊಡ್ತಾರೆ. ಹಸ್ತಿನಾವತಿಯಲ್ಲಿ ಎಂತೆಂಥ ರಾಜರಾಗೋದ್ರು, ಏನೇನೋ ಅಲ್ಲಿ ಕಲಹಗಳಾಯಿತು ಅನ್ನುವ ಕಥೆಯನ್ನು ಕೊಡ್ತಾರೆ. ದ್ರೌಪದಿಯ ಪ್ರದೇಶವನ್ನು ಹೇಳಬೇಕಾದ್ರೆ ಕುರು ಪಾಂಚಾಲ ದೇಶದ ಪರಿಸ್ಥಿತಿಯನ್ನು ಕೊಡ್ತಾರೆ. ಅದರಲ್ಲಿ ದಕ್ಷಿಣ ಕುರು ಮತ್ತು ಉತ್ತರ ಕುರು ಎರಡು ಉದಾಹರಣೆಗಳನ್ನು ಕೊಡ್ತಾರೆ. ಮೂರನೇದು, ಮಹಾಭಾರತ ಯುದ್ಧ ನಡೀತಲ್ಲ, ಯುದ್ಧ ನಡೆದಾಗ ಅದೊಂದು ಮಹಾ ನೋಡ್ತಾರ ವರ್ಲ್ಡ್ ವಾರ್ ಥರ ಎಲ್ಲ ಸೇರ್ಕೊಂಡಿದ್ರು. ಆ ಕಾಲದ ವರ್ಲ್ಡ್ ಯಾವುದು ಅಂತ ಹೇಳ್ತೀವಿ. ಅಲ್ಲಿ ಕರ್ನಾಟಕದಿಂದಲೂ ಸೈನ್ಯ ಹೋಗಿತ್ತು ಅಂತ ಹೇಳಿ ಆರ್ ನರಸಿಂಹಾಚಾರ್ಯ ನಮ್ಮ ಕರ್ನಾಟಕ ಕವಿಚರಿತ್ರೆ ಪುಸ್ತಕದಲ್ಲಿ ಹೇಳ್ತಾರೆ. ಕರ್ನಾಟಕದಿಂದಲೂ ಒಂದು ಸೈನ್ಯ ಭಾಗವಹಿಸಿತ್ತು. ಅವರು ಆ ಯುದ್ಧದಲ್ಲಿ ಕೌರವನ ಗುಂಪಿನಲ್ಲಿ ಇದ್ರು, ಕರ್ನಾಟಕದ ಸೈನ್ಯದವರು ಅನ್ನುವ ಉಲ್ಲೇಖ ಬರುತ್ತೆ ಮಹಾಭಾರತ. ಅಂದರೆ ಎಲ್ಲರೂ ಕೂಡ ಕೌರವ ಪಕ್ಷಪಾತಿಗಳು ಅನ್ನೋದು ಮಾತಿನ ಅರ್ಥ ಅಲ್ಲ, ಡಾಕ್ಯುಮೆಂಟ್ ಆಗಿದೆ ಅಂತ ಹೇಳ್ತಿರೋದಕ್ಕೆ. ಅದನ್ನೇ ಇವತ್ತಿಗೆ ನಾವು ಅನ್ವಯ ಮಾಡಬೇಕಾಗಿಲ್ಲ. ಹಾಗಿದ್ರೆ ನಾವು ಈ ಸೆಮಿನಾರೇ ಮಾಡ್ತಿರ್ಲಿಲ್ಲ, ಈ ಕಾರ್ಯಕ್ರಮನೇ ಮಾಡ್ತಿರಲಿಲ್ಲ. ತಮಿಳುನಾಡಿನ ಪಾಂಡವರ ಜೊತೆ ಇದ್ರು, ಅದಲ್ಲದೇ ಇಲ್ಲ ವಿಷಯ. ಅಂದರೆ ಈಗಿನ ಸಂದರ್ಭ ಆಗಿನ ಸಂದರ್ಭ ಎಷ್ಟು ರಾಜಕೀಯವಾಗಿ ಸಾಮಾಜಿಕವಾಗಿ ಸ್ಥಿತ್ಯಂತರಗಳಾಗಿದೆ ಅಂದರೆ ಒಂದು ಸಮಾಜದ ಸೋಷಿಯಾಲಜಿ, ಒಂದು ಸಮಾಜದ ಸೈಕಾಲಜಿ, ಒಂದು ಸಮಾಜದ ರಾಜ್ಯಶಾಸ್ತ್ರ, ಒಂದು ಸಮಾಜದ ಅರ್ಥಶಾಸ್ತ್ರ, ನೀತಿ, ಕುಟುಂಬ ವ್ಯವಸ್ಥೆ, ಆಭರಣಗಳು, ಜನಗಳ ಊಟ ತಿಂಡಿ, ಪ್ರತಿಯೊಂದನ್ನು ನಡವಳಿಕೆಗಳನ್ನು ಕೊಡೋದು. ಎಲ್ಲ ಅವರವರೇ ಮದುವೆ ಮಾಡ್ಕೊಳ್ತಾ ಇದ್ರು. ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು ಏನಿಲ್ಲ. ಅಲ್ಲಿ ನಡೆದಂಥ ಪಾಂಡವರ ಗುಂಪಿನ ಕಡೆ ನಡೆದ ಮೊದಲನೇ ವಿವಾಹ ಯುಧಿಷ್ಠಿರನದಲ್ಲ, ಭೀಮನ ಮದುವೆ. ಭೀಮ ಮದುವೆ ಆಗಿದ್ದು ರಾಕ್ಷಸಿಯನ್ನ. ರಾಕ್ಷಸ ವಂಶದವರು ಮತ್ತು ಈ ರಾಜವಂಶದವ್ರ ನಡುವೆ ಮದುವೆ ಆಗುವ ಕಥೆಯನ್ನು ಅದು ಡಾಕ್ಯುಮೆಂಟ್ ಮಾಡುತ್ತಿದ್ದ. ಎಷ್ಟು ಕಥೆಗಳು ನಿಮಗೆ ಬೇಕು? ಮತ್ತು ಮನುಷ್ಯರ ಹುಡುಗನನ್ನ ದೇವತಾ ಲೋಕದ ಅಪ್ಸರೆಯರು ಇಷ್ಟಪಡುವಂಥದ್ದು. ಅರ್ಜುನ ಅವನನ್ನ ಊರ್ವಶಿ ಇಷ್ಟಪಡೋ ಕಥೆ ಬರುತ್ತೆ. ಅಂದರೆ ಅಲ್ಲಿ ನಡೆಯುವ ಮದುವೆಗಳಿದೆಯಲ್ಲ, ಅದೇ ಒಂದು ಮಜಾ. ಯಾರು ವೆಸ್ಟರ್ನ್ ಸೋಷಿಯಾಲಜಿಯನ್ನು ನೋಡ್ತಾ ಇದ್ದಾರೆ, ಎಂಡೋಗಮಿ, ಎಕ್ಸೋಗಮಿ, ಪಾಲಿಗಮಿ, ಪಾಲಿಯಾಂಡ್ರಿ, 4-5 ಶಬ್ದ ಇಟ್ಕೊಂಡು ನೋಡ್ತಾ ಇದ್ದಾರೆ, ಅವರು ದಿಗ್ಭ್ರಮೆ ಆಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷದ ವಿಷಯದಲ್ಲಿ ಭಾರತೀಯರು ನಡೆಸಿದಷ್ಟು ಪ್ರಯೋಗಗಳನ್ನು, ಅದರಿಂದ ಕಂಡುಕೊಂಡಷ್ಟು ಫಲಿತಾಂಶಗಳನ್ನು ಜಗತ್ತಿನ ಬೇರೆ ಯಾವ ನಾಗರಿಕತೆಯೋ ಕಂಡುಕೊಳ್ಳಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಬೇರೆ ಗ್ರಂಥಗಳನ್ನು ಓದಬೇಕಾದ್ರೆ ಒಂದಷ್ಟು ನಡೆದಿದೆ, ಬೇರೆ ಕಡೆ ನಡೆದಿದೆ. ಹಾಗಾಗಿ ಕರ್ನಾಟಕದವರು ಅಲ್ಲಿ ಸೇರ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇಂದ್ರಪ್ರಸ್ಥದ ಕಥೆ ಬರುತ್ತೆ, ಕೌಶಾಂಬಿಯ ಕಥೆ ಬರುತ್ತೆ. ತುಂಬ ಜನ ಅದನ್ನು ಹೇಳಲ್ಲ. ಕೌಶಾಂಬಿಯ ಕಥೆ ಬರುತ್ತೆ. ಋಷಿಮುನಿಗಳ ಆಶ್ರಮದ ವಾತಾವರಣಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಬರುತ್ತೆ. ಋಷಿಮುನಿಗಳ ಆಶ್ರಮ ಹೇಗಿರ್ತಿತ್ತು, ಅಲ್ಲಿ ಏನು ನಡೀತಾ ಇತ್ತು, ಏನು ಚಟುವಟಿಕೆ, ವಿದ್ಯಾಭ್ಯಾಸ ಏನು, ಜ್ಞಾನದ ಚರ್ಚೆ ಏನು, ಹೇಗೆ ಅವ್ರು ಜೀವನ ಮಾಡ್ತಿದ್ರು ಬರುತ್ತೆ. ಕಷ್ಟದಲ್ಲಿ
ಇದ್ದ ಅಥವಾ ಒಂಟಿಯಾಗಿ ಹೋಗುವ ಧರ್ಮರಾಜನನ್ನು ಹೇಗೆ ಒಂದು ನಾಯಿ ಹಿಂಬಾಲಿಸಿಕೊಂಡು ಬಂದಿತ್ತೋ ಹಾಗೆ ರಾಜಪುರೋಹಿತನಾಗಿದ್ದ ಧೌಮ್ಯ ರಾಜಪೌರೋಹಿತ್ಯವನ್ನು ಬಿಟ್ಕೊಟ್ಟ ಮೇಲೆ ಕೂಡ ಅಂದರೆ ಅವನಿಗಿಲ್ಲ ಈಗ, ಯಾಕೆಂದ್ರೆ ರಾಜ್ಯವೇ ಇಲ್ಲ ಧರ್ಮರಾಜನಿಗೆ. ಬೇಡಪ್ಪ ನೀನು ಬೇರೆ ಕಡೆ ಹೋಗು, ನಿನಗೆ ಸಿಗುತ್ತೆ, ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊ ಅಂತ ಧರ್ಮರಾಜನ ಹೇಳ್ತಾನೆ. ಯು ಕ್ಯಾನ್ ಫೈಂಡ್ ನ್ಯೂ ಜಾಬ್. ಇಲ್ಲ, ರಾಜಪುರೋಹಿತ ಅಂದಮೇಲೆ ರಾಜ ಕಷ್ಟದಲ್ಲಿದ್ದರೂ ರಾಜನ ಜೊತೆಲೇ ಇರ್ತೀನಿ ನಾನು. ಎಂಥ ನಿಷ್ಠಾವಂತತನ, ನಂಬಿಕೆ. ಆ ನಂಬಿಕೆಯ ಮೌಲ್ಯವನ್ನು ಇದು ಕೊಡ್ತಿದೆ. ಧೌಮ್ಯ ಸಣ್ಣ ಕ್ಯಾರೆಕ್ಟರ್ ಅಲ್ಲಿ ಮಹಾಭಾರತದಲ್ಲಿ ಹೇಳದೆ ಹೋದ್ರೂ ನಡೆಯುತ್ತೆ. ಆದರೆ ಧೌಮ್ಯ ತನ್ನ ಆ ಒಂದು ಪುರೋಹಿತ ಪ್ರಜ್ಞೆಯನ್ನು ಉಳಿಸ್ಕೊಳ್ತಾನೆ, ರಾಜಪುರೋಹಿತನ ಪ್ರಜ್ಞೆಯನ್ನು ಉಳಿಸ್ಕೊಳ್ತಾನೆ. ಇವನು ತನ್ನ ಯುಧಿಷ್ಠಿರ ಪ್ರಜ್ಞೆಯನ್ನು ಉಳಿಸ್ಕೊಳ್ತಾನೆ. ಕರ್ಣನ ಪಾತ್ರದ ಬಗ್ಗೆ ಹೇಗೆ, ಇನ್ನು ಬೇರೆ ಬೇರೆ ವಿದುರನ ಪಾತ್ರ, ಮತ್ತೊಂದು ಯುಯುತ್ಸುವಿನ ಪಾತ್ರ. ಇದ್ರ ಮೂಲಕ ಗುಂಪುಗಳಿಗೆ ಹೋಗದೆ ಎಲ್ಲ ಗುಂಪುಗಳಲ್ಲೂ ಇರುವ ಒಳ್ಳೆಯತನಗಳನ್ನು ವ್ಯಾಸರು ತೋರಿಸಿ ಕೊಡ್ತಾರೆ. ಎಲ್ಲ ಗುಂಪುಗಳಲ್ಲೂ ಇರಬಹುದಾದ ಕೆಡಕುಗಳನ್ನು ಕೂಡ ವ್ಯಾಸರು ತೋರಿಸಿಕೊಡ್ತಾರೆ. ಇದನ್ನು ಮಹಾಭಾರತದ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಹೇಳಬೇಕಾದ್ದು ಅಂದರೆ, ನಮ್ಮ ದೇಶದ ಇತಿಹಾಸಕ್ಕೆ ನಾಗರ ಕೊಡುಗೆ ಬಹಳ ದೊಡ್ಡದು. ನಾಗ ಜನಗಳು ಅಂಥೇಳಿ ಅಥವಾ ಸರ್ಪಾರಾಧನೆ ಮಾಡೋರು ಅಂಥೇಳಿ ನಾಗ ಸಂಬಂಧಿತವಾದ ಜನಗಳ ಕೊಡುಗೆ ಬಹಳ ದೊಡ್ಡದು. ಸರಿಯೋ ತಪ್ಪು, ಶಂಭಾ ಜೋಶಿಯವರು ಒಂದು ಪುಸ್ತಕ ಬರೆದಿದ್ರು, ಋಗ್ವೇದ ಸಾರ ನಾಗಪ್ರತಿಮಾ ವಿಚಾರ. ಸ್ವಲ್ಪ ಅವರು ಸಿಗ್ಮಂಡ್ ಫ್ರಾಯ್ಡಿನ ಬರುವಂಥ ಹಾವಿನ ಕಲ್ಪನೆ ಇಟ್ಕೊಂಡು ಹುಡುಕಾಟ ಮಾಡ್ತಾರೆ. ಆದರೆ ವೇದಮಂತ್ರಗಳಲ್ಲಿ ಹುಡುಕ್ತಾರೆ. ಆ ಹುಡುಕಾಟದ ಆಧಾರ ಫ್ರಾಯ್ಡ್ದಿರ್ಬೋದು, ಆದರೆ ಹುಡುಕಾಟದಕ್ಕೆ ಒಂದು ಅರ್ಥ ಇದೆ. ಯಾಕೆಂದರೆ ಈ ಗರುಡ ಮತ್ತು ನಾಗರ ಕಥೆ, ಅಂದರೆ ಕದ್ರು ಮತ್ತು ವಿನತೆಯ ಕಥೆ, ಮಹಾಭಾರತದಲ್ಲಿ ಶಂತನುವಿನ ಕಥೆ ಆರಂಭವಾಗುವುದಕ್ಕೆ ಮುಂಚೆ ತುಂಬ ಮುಂಚೆನೇ ಬರುತ್ತೆ. ಅಂದರೆ ಒಂದು ಡ್ಯಾಮ್ ಕಟ್ಟಿದ ಮೇಲೆ ಅದಕ್ಕೊಂದು ಹಿನ್ನೀರು ಅಂತಿರುತ್ತೆ, ಬ್ಯಾಕ್ ವಾಟರ್. ಮಹಾಭಾರತದ ಕಥೆಯ ಮುನ್ನೀರು ಇದೆಯಲ್ಲ, ಮುಂದೆ ಹರಿದೋಗೋ ನೀರಿದೆಯಲ್ಲ, ಫ್ಲಡ್ ಗೇಟ್ಸ್ ಇದೆ, ಅದು ನಮಗೆಲ್ಲ ಗೊತ್ತು. ಅದು ಶಂತನು, ಆಮೇಲೆ ಭೀಷ್ಮ, ಮುಂದೆ ಇವಾಗ ಏನೇನು ಬಂತು ಪ್ರಸ್ತಾಪಗಳು, ಆ ಕಥೆಯೆಲ್ಲ ಸ್ವರ್ಗಾರೋಹಣ ಪರ್ವತ ತನಕ ಗೊತ್ತು. ಯಾಕೆ ಹಿಂಗಾಯಿತು? ಶಂತನುಗೆ ಯಾಕೆ ಹಿಂಗಾದ? ದುರ್ಯೋಧನ ಯಾಕೆ ಹಿಂಗಾದ? ಇಂಥವ್ರು ಯಾಕೆ ಹುಟ್ಟಿದ್ರು? ವ್ಯಾಸರ ಒಂದು ವಂಶದಲ್ಲೇ ಬಂದರು, ಯಾಕೆ ಇಂಥವ್ರು ಬಂದರು ಅಂತ ತಿಳ್ಕೋಬೇಕಾದ್ರೆ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸಿ ಒಟ್ಟಿಗೆ ಬಾಳುವ ಹರದಲ್ಲಿ ತೆರೆಸಿ ಅನ್ನೋ ಪದ್ಯ ಇದೆಯಲ್ಲ, ಅದನ್ನು ನಾವು ನೋಡಬೇಕು. ಕದ್ರು ಮತ್ತು ವಿನತೆ ಕಶ್ಯಪ ಋಷಿಯ ಪತ್ನಿಯರು. ಸಂಜೆ ಅವರು ವಾಕಿಂಗಿಗೆ ಹೋಗಿದ್ದಾಗ ಸೂರ್ಯ ಮುಳುಗೋದು ನೋಡ್ತಾರೆ, ಎಷ್ಟು ಚಂದ ಇದೆ ಅಲ್ವಾ ಪಶ್ಚಿಮದಲ್ಲಿ ಅಂತ ಇಬ್ಬರು ಹೇಳ್ತಾರೆ. ಅವಾಗ ಇವ್ರಿಗೊಂದು ಟ್ರಿಕ್ ಬರುತ್ತೆ, ಈ ಕದ್ರುವನ್ನು ಸೋಲಿಸ್ಬೇಕು ಅಥವಾ ವಿನತೆಯನ್ನು ಸೋಲಿಸ್ಬೇಕು ಅಂತ ಕದ್ರುಗನ್ಸುತ್ತೆ. ಅಲ್ಲಿಂದ ನನ್ನ ಪ್ರಕಾರ ಮಹಾಭಾರತದ ಕಥೆಯ ಮುಖ್ಯ ಬೀಜ ಇರುತ್ತೆ. ನಾವು ತುಂಬ ಸತಿ ಇದನ್ನು ಯೋಚನೆ ಮಾಡಿ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೋರಿ ಇನ್ ಮಹಾಭಾರತ, ಅದು ಇತಿಹಾಸ. ಆವಾಗ ಸುಮ್ಮನೆ ಇದ್ದಂಥ ಇಬ್ಬರು ಅಕ್ಕ ತಂಗಿಯರು, ಅಂದರೆ ಒಬ್ಬನೇ ಋಷಿಯ ಪತ್ನಿಯರು ಪಂಥ ಕಟ್ತಾರೆ. ಇಲ್ಲ ಅದು ಹೋಗಬೇಕಾದ್ರೆ ಅಲ್ಲಿ ಇಂದ್ರನ ಕುದುರೆ ಹೋಗಿರುತ್ತೆ, ಉಚ್ಚೈಶ್ರವಸ ಕುದುರೆ ಹೋಗಿರುತ್ತೆ. ಇಂದ್ರನ ಕುದುರೆ ಹೋಗ್ಬೇಕಾದ್ರೆ ಕುದುರೆನೂ ಬೆಳ್ಳಗಿದೆ, ಅದ್ರ ಬಾಲನೂ ಬೆಳ್ಳಗಿದೆ ಅಂತ ವಿನತೆ ಹೇಳ್ತಾರೆ. ಇಲ್ಲ ಅದರ ಬಾಲ ಮಾತ್ರ ಕಪ್ಪಗಿದೆ ಅಂತ ಇವಳು ಪಂಥ ಕಟ್ತಾರೆ, ಒಂದು ಜಗಳಕ್ಕೆ ಬರ್ತಾರೆ. ನಾಳೆ ನೋಡೋಣ ಹೆಂಗೆ, ನಾಳೆನೂ ಕೂಡ ಮತ್ತೆ ಸೂರ್ಯಾಸ್ತ ಆಗುತ್ತಲ್ಲ. ಯಾವುದನ್ನು ವೀಕ್ಷಿಸಿ ಮಹಾಭಾರತ ಶುರುವಾಗ್ತಾ ಇದೆ? ಸೂರ್ಯೋದಯವನ್ನು ವೀಕ್ಷಿಸಿ ಅಲ್ಲ, ಸೂರ್ಯಾಸ್ತವನ್ನು ನೋಡ್ತಾ ಮಹಾಭಾರತ ಶುರುವಾಗ್ತಾ ಇದೆ. ಮತ್ತದು ಇನ್ನೇನಾಗುತ್ತದೆ? ಹಾಗೆ ಆಗಿದೆ. ಏನಾಯ್ತು ಕೊನೆಗೆ? ಹಾಗೆ ಆಗಿದೆ. ಏನೋ ಕೃಷ್ಣನಂತವರು, ವ್ಯಾಸರಂತವರು, ವಿದುರನಂತವರು, ಯುಯುತ್ಸುವಂಥವರು ಇದ್ದಿದ್ದರಿಂದ ಸ್ವಲ್ಪನಾದರೂ ಅದಕ್ಕೆ ಒಂದು ಗಟ್ಟಿತನ ಬಂತು. ಇಲ್ಲಾಂದರೆ ಪೂರ್ತಿ ಅದು ಟೊಳ್ಳಾಗಿ ಹೋಗಬಹುದಾಗಿರೋ ಸಂದರ್ಭ ಆ ಕಾಲವೇ ಸೃಷ್ಟಿ ಮಾಡಿತ್ತು. ಅದನ್ನು ಗಟ್ಟಿಯಾಗಿ ನಿಲ್ಲಿಸಿ ಒಂದಷ್ಟು ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಹಾಭಾರತದ ಸಂದರ್ಭದಲ್ಲಿ ಬಂತು. ಕೊನೆಗೆ ಮಾರನೇ ದಿವಸ ಇಷ್ಟವಿಲ್ಲದೆ ಇದ್ದು ಬಲವಂತವಾಗಿ ಈ ಕದ್ರು ತನ್ನ ನಾಗಗಳನ್ನು, ಅಂದರೆ ಸರ್ಪಗಳನ್ನು ಮಕ್ಕಳು, ಅದರಲ್ಲೂ ಎಷ್ಟೊಂದು ಥರ ಇದೆ, ಸುಮಾರು ರೀತಿ ವಂಶಗಳು, ಅದರಲ್ಲೂ ಕೂಡ ಸಬ್ ಕ್ಯಾಟಗರೀಸ್, ಅವರನ್ನೆಲ್ಲ ಹೇಳಿ ಅವ್ರು ಹೇಳ್ತವೆ ಮಾಡಬಾರ್ದು ಅಮ್ಮ, ಇದು ಒಳ್ಳೆ ದಾರಿ, ಮಾಡಬಾರ್ದು, ಇದು ತಪ್ಪು ಅಂತ ಅವುಗಳು ಹೇಳ್ತವೆ. ಅಮ್ಮನಿಗೆ ಒಳ್ಳೆ ಬುದ್ಧಿ ಇಲ್ಲ, ಮಕ್ಕಳು ಒಳ್ಳೆ ಬುದ್ಧಿ ಇದೆ. ಇದು ಉಲ್ಟಾ ಕಥೆ. ಕೊನೆಗೆ ಅವಳು ಶಾಪ ಕೊಟ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಅಂತೆಲ್ಲ ಮಾಡಿದ್ರಿಂದ ಆ ಬಾಲಕ್ಕೆ ಹೋಗಿ ಈ ಹಾವುಗಳು ಸೇರ್ಕೊಳ್ತವೆ. ಬಾಲ ನಿನ್ನೆ ಬಿಳಿ ಇತ್ತು, ಬಾಲ ಇವತ್ತು ಕಪ್ಪಾಯಿತು, ಅಥವಾ ಕಪ್ಪು ಮಾಡಲಾಯಿತು ಬಾಲವನ್ನು. ಇದನ್ನೇ ಕೃತ್ರಿಮ ಅಂತ ಕರೆಯೋದು, ಮೋಸ ಅಂತ ಕರೆಯೋದು, ಛಲ ಕಪಟ ಅಂತ. ಈ ಛಲ ಕಪಟದ ಕಥೆಯಿಂದನೇ ಮಹಾಭಾರತ ಶುರು. ಮುಂದೆ ಇವನು ಅರುಣ ಹೋಗ್ತಾನೆ, ಕತೆಗೆ ಹೋಗಲ್ಲ.
ವಿನತೆಗೆ ಅರುಣ ಹುಡ್ತಾನೆ. ಅವಳಿಗೆ ಅಷ್ಟೊಂದು ಮಕ್ಕಳಿವೆ ಸೌತಿಗೆ, ನನಗೆ ಮಕ್ಕಳೇ ಇಲ್ಲ ಅಂತ ಅವಳು ಅರ್ಜೆಂಟ್ ಮಾಡಿ ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ. ಹಾಗಾಗಿ ವಿಕಲಾಂಗನಾಗಿರುವ ಹೆಳವನಾಗಿರುವ ಮಗ ಅರುಣ ಹುಡ್ತಾನೆ. ಆ ಅರುಣ ನಿಮ್ಮ ಜೀವನ ಉದ್ಧಾರ ಆಗತ್ತೆ ಅನ್ನೋ ಕಾರಣಕ್ಕೆ ಅವನು ಸೂರ್ಯನ ಸಾರಥಿಯಾಗಿ ಹೋಗ್ತಾನೆ. ಅವನು ಅದರಿಂದನೇ ಅರುಣೋದಯ ಬರುತ್ತೆ. ಅರುಣ ಬರೋದು ಈ ವಿನತೆಯ ಮಗನಾಗಿ. ಆಮೇಲೆ ಸ್ವಲ್ಪ ಕಾಲ ಅವನು ಹೇಳೋಗ್ತಾನೆ, ಅರ್ಜೆಂಟ್ ಮಾಡಬೇಡ, ಮಹಾಭಾರತದ ಒಂದು ಸಂದೇಶ, ಕಾಯಿರಿ, ತಾಳ್ಮೆಯಿಂದ ಕಾಯಿರಿ. ಸುಜಾ ನಾರಾಯಣ್ ಶೆಟ್ಟಿ ಅಂತ ಕುವೆಂಪು ಅವರ ಸ್ಟೂಡೆಂಟ್ ಇದೆ. ಅವರೊಂದು ಲೇಖನ ಬರೆದಿದ್ದಾರೆ ಮಹಾಭಾರತದ ಬಗ್ಗೆ. ಅವರು ಯಾರೂ ಕಾಯಲಿಲ್ಲ ಅಂತ. ಅದ್ಭುತವಾದ ಲೇಖನ. ಯಾರೂ ಕಾಯಲಿಲ್ಲ, ಯಾರು ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಎಲ್ಲರೂ ಅರ್ಜೆಂಟ್. ನಾವು ಬೆಂಗಳೂರಿಂದ ಬಂದವರಾದ್ರಿಂದ ಅಚ್ಚುಕಟ್ಟಾಗಿ ಹೇಳ್ಬೋದಿದ್ದೀವಿ, ಎಲ್ಲ ಆಕ್ಸಿಡೆಂಟ್ ಆಗೋದು ಅದಕ್ಕೆ. ತಡ ಮಾಡಿ ನಿಧಾನಕ್ಕೆ ಹೋದ್ರೆ ಏನೂ ಆಗಲ್ಲ. ಇಲ್ಲಿ ಸಿಗ್ನಲ್ ಜಂಪ್ ಆದರೆ ಮತ್ತೆ ಮುಂದಿನ ಸಿಗ್ನಲಲ್ಲೇ ಹೋಗಿ ನಿಂತ್ಕೋಬೇಕಾಗುತ್ತೆ, ಇನ್ನೆಲ್ಲಿ ಹೋಗೋದು ಅಲ್ವಾ. ಇಲ್ಲಿ ಅರುಣ ತನ್ನ ತಾಯಿಗೆ ಬುದ್ಧಿವಾದ ಹೇಳ್ತಾರೆ. ಅಲ್ಲಿ ವ್ಯಾಸರು ಯುಧಿಷ್ಠಿರನಿಗೆ ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳಿದಂತೆ ಬುದ್ಧಿವಾದ ಹೇಳಿ, ಅಮ್ಮ ತಾಳ್ಮೆಯಿಂದ ಇರೋ, ಬರಲಿ ಚಿಪ್ಪೊಡೆದು ಪರಿಪೂರ್ಣಾವತಾರಿ ವಿನತಾಪುತ್ರ ಅಡಿಗರು, ಪರಿಪೂರ್ಣಾವತಾರಿಯಾದ ವಿನತಾಪುತ್ರ ಬರಲಿ ಅಂತ ಹೇಳಿ ಮುಂದೆ ಪೂರ್ಣ ರೂಪದಲ್ಲಿ ಗರುಡ ಬರ್ತಾನೆ. ಅವನು ತನ್ನ ತಾಯಿಯ ಸಂಕಟವನ್ನು ವಿಮೋಚನೆ ಮಾಡ್ತಾನೆ. ಅವನು ಸ್ವರ್ಗಲೋಕದಿಂದ ಹೋಗಿ ಅವನು ಅಮೃತವನ್ನು ತಂದು ಭೂಮಿಗೆ ತರ್ತಾನೆ. ಹೀಗೆ ಅಮೃತ ಕುಂಭವನ್ನು ತರುವ ಕಥೆಯಾಗಿ ಮಹಾಭಾರತ ಶುರುವಾಗುತ್ತೆ. ನಾಗ ಮತ್ತು ಗರುಡ ವಂಶದ ಅಥವಾ ಗರುಡರ ನಡುವಿನ ಒಂದು ಹೋರಾಟದ ತಿಕ್ಕಾಟದ ಕಥೆಯಾಗಿ ಮಹಾಭಾರತ ಶುರುವಾಗುತ್ತೆ. ಅಂದರೆ ಅದನ್ನು ಸಮ್ಮರಿಯಾಗಿ ನೋಡಿದ್ರೆ, ನಾಗದ್ವೇಷ ನಮ್ಮನ್ನು ಪಾತಾಳಕ್ಕೆ ತಳ್ಳಿದ್ರೆ, ಈ ಗರುಡ ದೃಷ್ಟಿ ನಮ್ಮನ್ನು ಊರ್ಧ್ವಮುಖಿ ಮಾಡುತ್ತೆ, ಮೇಲೆ ಕರ್ಕೊಂಡು ಎತ್ತರಕ್ಕೆ ಕರ್ಕೊಂಡು. ನಾವು ಜೀವನದಲ್ಲಿ ಇಟ್ಕೋಬೇಕಾದ್ದು ಈ ಗರುಡ ಪ್ರಜ್ಞೆ. ಅಮೃತಕ್ಕೆ ಹಾರುವ ಗರುಡ ಅಂತ ಬೇಂದ್ರೆಯವರು ಹೇಳ್ತಾರೆ. ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ. ಹೆಸರದ್ದೇ ಬರ್ತದೆ, ಹೆಸರಲ್ಲೇ ಬರ್ತದೆ. ಆ ಅಮೃತವನ್ನು ಪಡೆಯುವಂಥ ದಾರಿ ಏನು ಅನ್ನೋದು ಭಾರತೀಯ ಇತಿಹಾಸದ ಮೂಲ. ಭಾರತೀಯ ಇತಿಹಾಸದ ಮೂಲ ಏನಂದರೆ, ಇತಿಹಾಸ ಓದಿ ಸಾಯಬೇಡಿ, ಇತಿಹಾಸ ಓದಿ ಬದುಕಿ. ಬದುಕಕ್ಕೋಸ್ಕರ ಬರೆದಿರೋ ಇತಿಹಾಸ. ಮುಂದೆ ಕನ್ನಡದಲ್ಲಿ ರಾಘವಾಂಕ ಇತ್ಯಾದಿ ಹೇಳ್ತಾರಲ್ಲ, ಜನ ಬದುಕಬೇಕೆಂದು ಕಾವ್ಯ ಬರೀತೀನಿ ಅಂತ, ಬದುಕಕ್ಕೋಸ್ಕರ ಬರೆದಿರೋ ಇತಿಹಾಸ. ಜನ ಬದುಕಬೇಕಾದ್ರೆ ಯಾರಂತೆ ಬದುಕಬೇಕು ಮತ್ತು ಯಾರಂತೆ ಬದುಕಬಾರದು ಅನ್ನುವುದನ್ನು ಹೇಳುವುದಕ್ಕೆ ಮಹಾಭಾರತ ಇತಿಹಾಸ. ಹಾಗಾಗಿ ಇದು ಜನಸ್ತೋಮದ ಇತಿಹಾಸ, ಇಡೀ ಜನಾಂಗದ ಇತಿಹಾಸ, ಅವರಿವರು ಅಂತ ಭೇದವಿಲ್ಲದೆ ಎಲ್ಲರ ಇತಿಹಾಸವಾಗಿ ಮಹಾಭಾರತ. ಮತ್ತು ಬಂಧುಗಳೇ, ಮಹಾಭಾರತ ಇತಿಹಾಸವನ್ನು ಹೇಳುವಾಗ ಇವತ್ತಿನ ಭಾರತವನ್ನು ನೆನಪಿಟ್ಕೋಬೇಕು. ಇದು ಇವತ್ತಿನ ಭಾರತ ಅಲ್ಲೇ ಇಲ್ಲ, ಅಥವಾ ಗಾಂಧೀಜಿಯವ್ರ ಕಾಲದ ಸ್ವಾತಂತ್ರ್ಯ ಹೋರಾಟದ ಕಾಲದ ಅಖಂಡ ಭಾರತ ಅಂತೀವಲ್ಲ, ಅದೂ ಅಲ್ಲ. ಬಹಳ ದೊಡ್ಡ ಭಾರತ. ಎಲ್ಲ ಕಡೆಗಳಿಂದ ಬಂದಿದ್ರು. ನಿಮ್ಗೆ ಇರಾನ್ ಅಂತೀರಾ, ಇರಾಕ್ ಅಂತೀರಾ, ಗ್ರೀಕರು ಅಂತೀರಾ, ರೋಮನ್ಸ್ ಅಂತೀರಾ, ಎಲ್ಲ ಕಡೆಯ ಜನಗಳು ಮಹಾಭಾರತದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಹಳ ದೊಡ್ಡದಾಗಿರೋ ಒಂದು ಭೂ ಜಾಗ್ರಫಿಯ ಕಲ್ಪನೆ ಇಟ್ಕೊಳ್ಳದೆ ನಮಗೆ ಮಹಾಭಾರತ. ಚೀನಾದಿಂದ ಬರ್ತಾರೆ, ಮಹಾಭಾರತ ವಾರಲ್ಲಿದ್ದಾರೆ, ಚೀನಾದಿಂದ ಬರ್ತಾರೆ. ಚೀನಾದಲ್ಲಿ ಎರಡು, ಚೀನಾ ಮಹಾಚೀನಾ, ಮೋಸ್ಟ್ಲಿ ಅಪ್ ಟು ಕೊರಿಯಾ ಆ ಭಾಗ ಇತ್ತಲ್ಲ, ಅಲ್ಲಿ ತನಕನೂ ಟಿಬೆಟ್ಟಿಂದ ಹಿಡಿದು ಎಲ್ಲರೂ ಭಾಗವಹಿಸಿದ್ದಾರೆ. ಅಂದರೆ ಏನಾಯಿತು, ಈ ಮಾತು ಗಮನಿಸಿ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಕ್ಯಾಟಾಸ್ಟ್ರೋಫಿ ಅಂತೀವಲ್ಲ, ದೊಡ್ಡದು ದುರಂತಗಳಾಯಿತು. ದುರಂತ ಆದಮೇಲೆ ಅಲ್ಲಿ ಊಟ ಇಲ್ಲ, ನೀರಿಲ್ಲ. ನೀರಿಗೆ ಬರ್ತೀನಿ, ಯಾಕೆ ನೀರಿಲ್ಲ ಅಂದರೆ ಯಮುನಾ ನದಿಯಲ್ಲಿ ನೀರಿಲ್ಲ ಅಥವಾ ನೀರು ಉಕ್ತು. ಆ ಸಂದರ್ಭದಲ್ಲಿ ಅವರೆಲ್ಲ ಚದುರಿದ್ರು. ಬಂದೂರಿಗೆ ಹೋದರು, ಕೆಲವರು ಬೇರೆ ಊರಿಗೆ ವಲಸೆ ಹೋದರು. ಮಹಾಭಾರತ ಭಾರತೀಯ ಜನಸಮೂಹದ ವಲಸೆಯ ಕಥೆಯನ್ನು ನೋಡಿ. ಬೇರೆ ಬೇರೆ ಕಡೆ ಪೂರ್ವಕ್ಕೆ ಹೋದರು, ಪಶ್ಚಿಮಕ್ಕೆ ಹೋದರು. ಯಾವುದನ್ನು ನೀವು ಇವತ್ತು ಈಸ್ಟರ್ನ್ ಯುರೋಪ್ ಅಂತ ಕರೀತಾ ಇದ್ದೀರಾ, ಪೂರ್ವ ಯುರೋಪ್ ಅಂತ ಕರೀತಾ ಇದ್ದೀರಾ, ಪೂರ್ವ ಯುರೋಪ್ನಲ್ಲಿ ಇರ್ತಕ್ಕಂತಹ ಹಲವಾರು ಜನಾಂಗಗಳು ಇವತ್ತು ಅವ್ರು ಇಸ್ಲಾಮನ್ನು ಆಚರಣೆ ಮಾಡ್ತಿರ್ಬೋದು, ಅಥವಾ ಅರ್ಧಂಬರ್ಧ ಗ್ರೀಕ್ ಯಾವುದೋ ಒಂದನ್ನು ಮಾಡ್ತಿರ್ಬೋದು, ಅಥವಾ ದಕ್ಷಿಣ ಭಾಗದ USSR ಅಥವಾ ಇವತ್ತಿನ ರಷ್ಯಾದ ದಕ್ಷಿಣ ಭಾಗದಲ್ಲಿರೋರು ರಷ್ಯನ್ ಯಾವುದೋ ಒಂದು ಕಲ್ಚರ್ನ ಅವರು ಇವತ್ತು ಆಚರಣೆ ಮಾಡ್ತಿರ್ಬೋದು. ಆದರೆ ಅದರಲ್ಲಿ ಮಹಾಭಾರತದ ಎಳೆಗಳಿವೆ. ಮಹಾಭಾರತ ಸಂಸ್ಕೃತಿಯ ಭಾರತೀಯ ಸಂಸ್ಕೃತಿಗೆ ಎಳೆಗಳಿವೆ. ಅದ್ರ ಬಗ್ಗೆ ಅಧ್ಯಯನಗಳು ನಡೆದಿದೆ. ಸುಮ್ಮನೆ ಒಂದು ಉದಾಹರಣೆ ಹೇಳೋದಾದರೆ, ಹಿಮಾಲಯ ಭಾಗದಲ್ಲಿ ಹೋಗಬೇಕಾದ್ರೆ ಒಬ್ಬರು ಯಾತ್ರೆ ಮಾಡಿದವರು ಹೇಳಿದ್ದು, ಅವರ ಒಂದು ಬೆಟ್ಟದ ಪ್ರದೇಶದಲ್ಲಿ ಹೋಗಿ ನೋಡುವಾಗ ಇವರು ಒಬ್ಬಳು ಹುಡುಗಿ ಓಡೋಗ್ತಿದ್ದಾನೆ, ಒಬ್ಬ ಹುಡುಗ ಕೈನಲ್ಲಿ ಬಿಲ್ ಇಟ್ಕೊಂಡು ಓಡೋಗ್ತಿದ್ದಾನೆ. ಅವ್ನು ಹೇಳಬೇಕಾದ್ರೆ ಅವ್ರ ಭಾಷೆಯಲ್ಲಿ ಸುಭದ್ರ ನಿಲ್ಲು ಅಂತ ಹೇಳಿ ಓಡೋಗ್ತಾ ಇದ್ದಾನೆ. ಆಮೇಲೆ ಮಿಕ್ಕವರೆಲ್ಲ ಹಾರ, ಮದುವೆ ಮನೆಗೆ ಏನೇನು ಬೇಕೋ ಪಾತ್ರೆ ಪಡ ಎಲ್ಲ ತೊಗೊಂಡ್ಬಿಟ್ಟು, ಅಡುಗೆ ಮನೆ ಪಾತ್ರೆ, ದೇವರು ಪೂಜೆ ಪಾತ್ರೆ, ಆಮೇಲೆ ಹೂ ಹಾರ ಅಂದರೆ ಗಂಡು ಹೆಣ್ಣಿಗೆ ಹಾಕೋ ಮಾಲೆ ಎಲ್ಲ ಹಿಡ್ಕೊಂಡು ನಿಲ್ರು ಅಂತ ಇವರು ಓಡ್ತಿದ್ದಾರೆ. ಗುಡ್ಗಾಡಿನಲ್ಲಿರೋ ವನವಾಸಿ ಜನ. ಏನಕ್ಕೆ ಅಂದರೆ ಮಹಾಭಾರತದಲ್ಲಿ ಸುಭದ್ರೆಯನ್ನು ಅರ್ಜುನ ಹಾರಿಸ್ಕೊಂಡು ಹೋಗಿದ್ವಲ್ಲ, ಹಾಗೆ ಇಲ್ಲಿ ಇವನು ಅರ್ಜುನ ಸುಭದ್ರೆಯನ್ನು ಹಾರಿಸ್ಕೊಂಡು ಹೋಗೋ ಸಂದರ್ಭ.
ಇವರು ಅದ್ಯಾಕೆ ಹೋಗ್ತೀವಿ, ತಡೀರಿ ನಾವೇ ನಿಂತು ಮದುವೆ ವ್ಯವಸ್ಥೆ ಮಾಡ್ತೀವಿ ಅಂತ ಮಾಡ್ತೀವಿ. ಮಹಾಭಾರತ ಮತ್ತು ಪಾತ್ರಗಳು ಯಾರು ಅಂತ ತಡ ನಿಲ್ಲಿಸಿದ್ರೆ ತಡಿಬೇಡ, ನಂಗೆ ಅರ್ಜೆಂಟು, ಪಾತ್ರೆನಲ್ಲಿ ತಟ್ಟೆನೋ ಏನೋ ಇಟ್ಕೊಂಡಿರೋ, ತಡಿಬೇಡ, ನಾನು ಕುಂತಿ ಅಂತ ಓಡೋಗ್ತೇವೆ. ಅವಳು ಕುಂತಿಯ ಪಾತ್ರ ಮಾಡ್ತಿಲ್ಲ, ಅವಳೇ ಕುಂತಿ ಅಂತ ಭಾವಿಸ್ಬಿಟ್ಟಿದ್ದಾಳೆ ತನ್ನನ್ನು. ಮಹಾಭಾರತ ಎಲ್ಲೂ ಸಂಭವಿಸ್ತಾ ಇದೆ ಭಾರತದಲ್ಲಿ. ಅದೇನೋ ಪುಸ್ತಕ ಓದೋದು, ಪ್ರವಚನ ಮಾಡುವಂಥ ವಿಷಯ ಅಲ್ಲ. ನಾವು ಬಂದಿರೋರು ಬೆಂಗಳೂರಿನ ಬಹಳ ಮುಖ್ಯವಾದ ಭಾಗ ಮೆಜೆಸ್ಟಿಕ್ ಬಿಟ್ಟರೆ KR ಮಾರ್ಕೆಟ್. ಆ ಏರುವಂಥ ಕಲಾಸಿಪಾಳ್ಯಂ ಏರಿಯಾದ ಒಂದು ಮುಖ್ಯ ರಸ್ತೆನೇ ಧರ್ಮರಾಯನ ಕರ್ಗ. ಹೇಗೆ ಇತಿಹಾಸ ಇದೆ, ಭಾರತೀಯ ಇತಿಹಾಸ ಇದೆ ಅನ್ನೋಕ್ಕೆ ನಿಮಗೆ ಶಾಸ್ತ್ರೀಯವಾಗೂ ಉದಾಹರಣೆ ಕೊಡ್ಬೋದು, ಜಾನಪದೀಯವಾಗೂ ಉದಾಹರಣೆ ಕೊಡ್ಬೋದು. ಕರ್ಗ, ಧರ್ಮರಾಯನ ಕರ್ಗ ಅಂತ ಕರಿತೀವಿ. ಅಲ್ಲಿಯ ಮುಖ್ಯ ದೇವತೆ ದ್ರೌಪದಿ ದೇವಿ. ದ್ರೌಪದಿ ಬೆಂಗಳೂರಿನ ಶಕ್ತಿ ದೇವತೆ. ಧರ್ಮರಾಯನ ಕರಗವನ್ನು ಮಾಡೋದು ತಿಗಳ ಕಮ್ಯುನಿಟಿಯವರು ತಮ್ಮನ್ನು ತಾವು ವೀರಕ ಪುತ್ರರು ಅಥವಾ ಅವಳ ಮಕ್ಕಳು ಅಂತ ಅಂದ್ಕೊಂಡು ಆ ಕರಗವನ್ನು ಹೊತ್ಕೊಂಡು ಹೋಗ್ತಾರೆ. ಬಹಳ ನೇಮನಿಷ್ಠೆಯಿಂದ ಅಲ್ಲಿ ನಡ್ಕೊಳ್ತಾರೆ. ಅಂದರೆ ಮಹಾಭಾರತದಲ್ಲಿ ಇರುವಂಥ ದ್ರೌಪದಿ ಎಂಬ ರಾಜಕುಮಾರಿ ಅಥವಾ ರಾಜಮಾತೆಯಾದವರ ಪಾತ್ರ ಇಲ್ಲಿ ಒಬ್ಬ ದೇವಿಯಾಗಿ, ದೇವತೆಯಾಗಿ ಪ್ರತಿ ವರ್ಷ ಆಚರಣೆ ಮಾಡಲ್ಪಡುತ್ತೆ. ಬರೀ ಬೆಂಗಳೂರಿನಲ್ಲ, ಇನ್ನು ಬೇರೆ ಬೇರೆ ಸುತ್ತಮುತ್ತ ಆ ಪ್ರದೇಶಗಳಲ್ಲಿ, ಮೈಸೂರಿನಲ್ಲಿ ಮಾಡ್ತಾರೆ, ಹೀಗೆ ಅದು ಜೀವಂತವಾಗಿ. ಅಷ್ಟೇ ಅಲ್ಲ, ಅನೇಕ ಊರುಗಳನ್ನು ಹೇಳಬೇಕಾದ್ರೆ ಸುಮ್ಮನೆ ಒಂದು ಊರು ಗಮನಿಸ್ತಿದ್ದೆ. ಒಂದು ಊರು ಬೆಂಗಳೂರಿನಲ್ಲಿ ಹತ್ರ ಇದೆ, ಅದ್ರ ಊರಿನ ಹೆಸರು ಸಹದೇವಪುರ ಅಂತ. ಯಾವುದನ್ನು ನೀವು ಪ್ಲೇಸ್ ನೇಮ್ ಸ್ಟಡೀಸ್ ಅಂತ ಕರಿತೀರಾ, ಸ್ಥಳನಾಮ ವಿಜ್ಞಾನ ಅಂತ ಕರಿತೀರಾ, ಅದ್ರ ದೃಷ್ಟಿಯಿಂದ ಕೂಡ ನಾವು ಯೋಚನೆ ಮಾಡಿದ್ರೆ ಇತಿಹಾಸ ಹೇಗೆ ಊರಿನ ಹೆಸರು ಇಡಬೇಕಾದ್ರೆ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೂ ಬೆಂಗಳೂರು ಇದರಲ್ಲಿ ಡೆಲ್ಲಿನಲ್ಲಿ ಒಂದು ಏರಿಯಾಗೆ ಇಂದ್ರಪ್ರಸ್ಥ ಅನ್ನೋ ಹೆಸರನ್ನೇ ಮಹಾಭಾರತದ ಹೆಸರನ್ನಿಟ್ಟಿದೆ. ನೆಕ್ಸ್ಟು ನದಿಗಳ ಬಗ್ಗೆ ಹೇಳಿದ್ರೆ ಸ್ವಲ್ಪ ಆರ್ಕಿಯಾಲಜಿ ಹೇಳಬೇಕು. ಅವಾಗ ಅದೊಂದು ಇತಿಹಾಸದ್ದು ಉಪನ್ಯಾಸ ಅಂತ ಅನಿಸುತ್ತೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ BB ಲಾಲ್ ಅಂತ ಇತ್ತು. ಅವಳು ಮಾರ್ಟಿಯನ್ ವೀಲರ್ ಜೊತೆ ಕೆಲಸ ಮಾಡಿದವರು. ಯಾರು ಸಿಂಧೂ ನದಿ ಎಕ್ಸ್ಕವೇಷನ್ ಮಾಡಿದವರು, ಹರಪ್ಪ, ಅವ್ರ ಜೊತೆ ಎಕ್ಸ್ಕವೇಷನ್ ಮಾಡಿದವರು. ಬ್ರಿಟಿಷ್ ಹೋದ್ಮೇಲೆ ಇವರು ಬೇರೆ ಬೇರೆ ಆಗಿ ಇಡೀ ಆರ್ಕಿಯಾಲಜಿಕಲ್ ಸರ್ವೆಗೆ ಅವರು ಸುಪ್ರೀಂ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದರು. BB ಲಾಲ್ ಅನೇಕ ಪುಸ್ತಕ ಬಂದಿದೆ. ಮಹಾಭಾರತದ ಹಿಸ್ಟಾರಿಸಿಟಿ ಬಗ್ಗೆ ಒಂದು ಪುಸ್ತಕ ಬಂದಿದೆ, ಚಿಕ್ಕದು. ಅದರೊಳಗಡೆ ಅವ್ರು ಏನು ಹೇಳ್ತಾರೆ, ಅವನು ನದಿ ಹೇಳಿದ್ರಲ್ಲ, ಸರಸ್ವತಿ ನದಿ ಜೊತೆ ಇದ್ದಂಥ ಯಮುನಾ ನದಿ ಬಿಟ್ಟು ಅದು ಗಂಗಾ ನದಿ ಜೊತೆ ಸೇರಿಕೊಂಡು ಗಂಗಾ ಯಮುನಾ ಅದು ದೊಡ್ಡದೊಂದು ಕಥೆ ಆಯಿತು, ದೊಡ್ಡ ಪ್ರವಾಹ. ಅದ್ರ ಮೂಲಕ ಇಡೀ ನಮ್ಮ ಹಿಸ್ಟ್ರಿ ಡೆವಲಪ್ ಆಯಿತು, ಕಲ್ಚರ್. ಯಮುನಾ ನದಿ ಉಕ್ಕಿ ಬಂತು ಮಹಾಭಾರತ. ಯಮುನಾ ನದಿ ಉಕ್ಕಿ ಬಂದ ಮೇಲೆ ಇನ್ನು ಈ ಜನಮೇಜಯ ಅವನ ನಂತರದ ಪೀಳಿಗೆಯವರು ಎಲ್ಲಿ ಕಥೆ ಅವರಿಬ್ಬರು ಮಾತಾಡುವ ಮಹನೀಯರು ನಿಲ್ಲಿಸಿದ್ರು. ಜನಮೇಜಯನ ನಂತರದ ಪೀಳಿಗೆಯವರಿಗೆ ಆ ಒಂದು ಇಂದ್ರಪ್ರಸ್ಥದಲ್ಲಿ ಅಥವಾ ಹಸ್ತಿನಾವತಿಯಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಉಕ್ಕಿ ಬಂತು ನದಿ. ಅವಾಗ ಅವರು ಸ್ಥಳಾಂತರ ಮಾಡಿ ಕೌಶಂಬಿಗೆ ಬಂದರು. ಇದು ಮಹಾಭಾರತ ದಾಖಲು ಮಾಡುತ್ತೆ. BB ಲಾಲ್ ಹಿಸ್ಟಾರಿಯನ್ ಆಗಿ ಏನು ಮಾಡಿದ್ರು ಅಂದರೆ, ಇಫ್ ದಿ ಕಿಂಗ್ಡಮ್ ಈಸ್ ಶಿಫ್ಟೆಡ್ ಫ್ರಮ್ ಹಸ್ತಿನಾವತಿ ಟು ಕೌಶಂಬಿ, ದೇರ್ ಶುಡ್ ಬಿ ಸಮ್ ಎವಿಡೆನ್ಸ್, ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇರಬೇಕು. ಯಾಕಂದರೆ ಗ್ರಂಥದಲ್ಲಿ ಹೇಳಿದೆ, ಅದನ್ನು ನಾವು ನಂಬ್ತೀವಿ, ಆಚರಣೆ ಮಾಡ್ತೀವಿ, ಪ್ರೀತಿಯಿಂದ ಓದ್ತೀವಿ, ಅದೆಲ್ಲ ಸರಿ. ಏನಾದ್ರು ಭೂಮಿ ಅಗದ್ರೆ ಸಿಗುತ್ತಾ ಅಂತ ತಮ್ಮ ಒಂದು ಕೌಶಲ್ಯವನ್ನು, ತಮ್ಮ ಒಂದು ವೈಜ್ಞಾನಿಕ ಮನೋಭಾವವನ್ನು ಅಥವಾ ಇತಿಹಾಸ ಪ್ರಜ್ಞೆಯನ್ನು ಅವರು ಬಳಸಿ ಅವರು ಗೌರ್ಮೆಂಟ್ ಇದನ್ನು ತೆಗೆದುಕೊಂಡು ಯಮುನಾ ನದಿ ದಡದಲ್ಲೂ ಆಗಿಸಿದ್ರು. ಅದಕ್ಕೆ ಟ್ರೆಂಚ್ ಅಂತಾರೆ. ಪೂರ್ತಿ ಅಗಲಕ್ಕೆ ಅಗಿಯೋದಿಲ್ಲ, ಉದ್ದಕ್ಕೆ ಅಲ್ಲಿ ಒಂದೇ ಒಂದು ಸ್ವಲ್ಪ ಜಾಗ ತೆಗೆದು ಒಂದು ಅಡಿಯಷ್ಟು ತೆಗೆದು ಉದ್ದಕ್ಕೆ ಆಳಕ್ಕೆ ಅಗಿತಾರೆ. ಅಲ್ಲಿ ಅಗದಾಗ ಕೆಲವು ಪಾತ್ರೆಗಳು ಅಥವಾ ಕೆಲವು ವಸ್ತುಗಳು ಸಿಕ್ತು. ಅದ್ರ ಮೇಲೆ ಕಲ್ಲರ್ ಇದೆ, ಪಾಟ್ರಿ ಇದೆಯಲ್ಲ, ಮಡಿಕೆ ಕುಡಿಕೆ, ಅದ್ರ ಮೇಲೆ ಕಲ್ಲರ್ ಇದೆ. ಅದನ್ನು ಒಂದು ಕಡೆ ಅವರು ಡೇಟಿಂಗ್ ಮಾಡಿದ್ರು. ಅದಾದಮೇಲೆ ಕೌಶಂಬಿನಲ್ಲಿ ಮತ್ತೆ ಪರ್ಮಿಷನ್ ತಗೊಂಡು ಕೌಶಂಬಿನಲ್ಲಿ ಅವ್ರಿಗೆ ಒಂದು ವಿಜ್ಞಾನಿಗಳ ಒಂದು ಐಡಿಯಾ ಇರುತ್ತೆ, ಯಾವ ಜಾಗದಲ್ಲಿ ಅಗದ್ರೆ ಸಿಗುತ್ತೆ ಅಂತ. ಅಲ್ಲಿ ಅವರು ಎಕ್ಸ್ಕವೇಷನ್ ಮಾಡಿದಾಗ ಅಲ್ಲೂ ಕೂಡ ಒಂದಷ್ಟು ಪ್ರಾಚೀನ ಅವಶೇಷಗಳು ಸಿಕ್ತು. ಅದನ್ನು ಅವರು ಆರ್ಕಿಯಾಲಜಿಕಲ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ರಿಪೋರ್ಟ್ಸಲ್ಲಿದೆ, ASI ರಿಪೋರ್ಟ್ಸಲ್ಲಿದೆ. ಅದನ್ನು ಮಾಡಿದ್ರು. ಎಲ್ಲಿ ಯಾವ ಟೈಮ್ ಪೀರಿಯಡ್ಗೆ ಅಲ್ಲಿ ಸಿಗುವಂಥ ವಸ್ತುಗಳ ಒಂದು ಯಾತ್ರೆ ಮುಗಿಯುತ್ತೋ, ಕಥೆ ಮುಗಿಯುತ್ತೋ, ಅದರ ನಂತರದ ಇಮ್ಮಿಡಿಯೇಟ್ ವರ್ಷದಲ್ಲಿ ಅಥವಾ ಕಾಲದಲ್ಲಿ ಕೌಶಂಬಿನಲ್ಲಿ ವಸ್ತುಗಳು ಸಿಗ್ತಾ ಇತ್ತು. ಅದಕ್ಕೆ ಹಚ್ಚಿರುವ ಬಣ್ಣ ಅಂತಿರಲ್ಲ, ಪಾಟ್ ಮೇಲೆ ಹಚ್ಚಿರುವಂಥ, ಅಡಿಕೆ ಮೇಲೆ ಹಚ್ಚಿರುವ ಬಣ್ಣ, ಅದು ಕೆಮಿಕಲ್ ಎಕ್ಸಾಮಿನ್ ಮಾಡಿದಾಗ ಅದು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಅವರು ಡೇಟಿಂಗ್ ಮಾಡಿದ್ರು. ಯಾವುದನ್ನು ನಾವು ಕಾಲನಿರ್ಣಯಕ್ಕೆ ಭಾಳ ಮುಖ್ಯ ಆಗ್ತದೆ. ಡೇಟಿಂಗಿನ ಬಗ್ಗೆ ನಾವೇನೇ ಚರ್ಚೆ ಮಾಡ್ಬೋದು. ನಾವು ಹೇಳುವಷ್ಟು ಪ್ರಾಚೀನವಾದ ಮಹಾಭಾರತ ಅಂತಂದರೆ ಯಾವುದು ಸಾಂಪ್ರದಾಯಿಕವಾಗಿ ನಾವು ಎಷ್ಟು ಹಳೇದು ಅಂತೀವಿ ಅಷ್ಟು ಅವ್ರು ಒಪ್ಕೊಳ್ಳೋದು. ಅದು ಇದ್ದೇ ಇದೆ, ಅಲ್ಲಿ ಬರುತ್ತೆ ಸರ್. ನೀವು ಹೇಳಿದ ಚರಿತ್ರೆ ಮತ್ತು ಇತಿಹಾಸದ ನಡುವೆ ವ್ಯತ್ಯಾಸ ಆ್ಯಕ್ಚುಲಿ ಅಲ್ಲಿ ಬರುತ್ತೆ. ಅಂದರೆ
ಈ ವಸ್ತುವನ್ನು ಅವರು ನಿಜ ಅಂತ ಒಪ್ತಾ ಇದ್ದಾರೆ, ಮಹಾಭಾರತ ನಿಜ ಅಂತ. ನಡೆದಿರಬಹುದಾದ ಅಥವಾ ನಡೆದಿರುವ ಘಟನೆಯ ಡೇಟಿಂಗ್ನಲ್ಲಿ ಸಾಂಪ್ರದಾಯಿಕವಾಗಿ ಹೇಳುವ ಕಾಲಗಣನೆಗೂ ಹಿಸ್ಟಾರಿಯನ್ಸ್ ಹೇಳೋದಕ್ಕೂ ವ್ಯತ್ಯಾಸ ಆಗುತ್ತೆ. ಒಟ್ಟಿನಲ್ಲಿ ಯಮುನೆ ಉಕ್ಕಿ ಕೌಶಾಂಬಿ ಪಾಂಡವರ ಮುಂದಿನ ವಂಶದವರಿಗೆ ರಾಜಧಾನಿಯಾಗಿತ್ತು ಅಂತ ವ್ಯಾಸರು ಹೇಳ್ತಾರೆ, ಬಿ ಲಾಲ್ ಆರ್ಕಿಯಾಲಜಿ ಮೂಲಕ ಹೇಳ್ತಾರೆ. ಅಂದರೆ ಪಾಶ್ಚಾತ್ಯ ಕ್ರಮದ ಇತಿಹಾಸದ ಆರ್ಕಿಯಾಲಜಿ ಭಾರತೀಯ ಕ್ರಮದ ಇತಿಹಾಸ ಅಥವಾ ಗತ ಮೀಟ್ ಆಗುವಂಥ ಸಂಧಿಸುವಂಥ ಜಾಗಗಳು ಇದ್ದಾವೆ, ಸಾಮರಸ್ಯದ ಜಾಗಗಳು ಇದ್ದಾವೆ ಅಂತ ನಮಗೆ ಗೊತ್ತಾಗುತ್ತೆ. ತುಂಬ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ನದಿಗಳ ಉಗಮವನ್ನು ಹೇಳಿದೆ. 2 ಪಾಯಿಂಟ್ ಹೇಳಿ ನಾನು ಮುಕ್ತಾಯಕ್ಕೆ ಬರ್ತೀನಿ. ಒಂದು, ಮಹಾಭಾರತವನ್ನು ವ್ಯಾಸಪ್ರಜ್ಞೆಯನ್ನು ಬೆಳೆಸ್ಕೊಂಡು ಓದಿರುವಂಥ ಕೇಳಿರುವಂಥ ಅನೇಕ ಜನ ನಗರಗಳಲ್ಲೂ ಇದ್ದಾರೆ, ಹಳ್ಳಿಗಳಲ್ಲೂ ಇದ್ದಾರೆ, ಅವರು ಕಾಡುಗಳಲ್ಲೂ ಇದ್ದಾರೆ. ನಾವು ತುಂಬ ಸತಿ ಮಾತಾಡುವಾಗ ನಗರ ಹಳ್ಳಿಯನ್ನು ಮಾತ್ರ ಇಟ್ಕೊಂಡು ಕಾಡುಗಳಲ್ಲಿರುವಂಥ ಯಾರನ್ನ ವನವಾಸಿಗಳು ಅಂತೀವಿ, ಆದಿವಾಸಿಗಳು ಅಂತೀವಿ, ಟ್ರೈಬಲ್ಸ್ ಅಂತೀವಿ, ಅವ್ರನ್ನ ಬಿಟ್ಬಿಡ್ತೀವಿ. ಯಾಕೆಂದರೆ ಮಹಾಭಾರತದ ತುಂಬ ಇರುವ ಜನಸಂಖ್ಯೆಯಲ್ಲಿ ಅವರೇ ಜಾಸ್ತಿ ಇರೋದು. ಪಾಂಡವರು ಓಡಾಡಿದ್ದೇ ಅವ್ರ ಜೊತೆ. ಅವನೊಬ್ಬ ಏಕಲವ್ಯ ಇರ್ಬೋದು, ಅವಾಗ ಹೇಳಿದ ಘಟತ್ಕೂಜನ ಉದಾಹರಣೆ ಇರ್ಬೋದು, ಇನ್ನೂ ಬೇರೆ ಬೇರೆ ಉದಾಹರಣೆಗಳಿರ್ಬೋದು, ಬಕ ಇರ್ಬೋದು, ಕಿಮ್ಮೀರ ಇರ್ಬೋದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮಧ್ಯಪ್ರದೇಶದ ಭಿಲ್ಲರು ಅಂತಿದ್ದಾರೆ, ಭಿಲ್ಲ ಜನಾಂಗ, ಅವ್ರದ್ದೊಂದು ಟ್ರೈಬಲ್ ಮಹಾಭಾರತ ಇದೆ. ಅದು ಮಜಾ ಇದೆ. ಅಲ್ಲಿ ಇತಿಹಾಸವನ್ನು ಭಾರತೀಯ ದೃಷ್ಟಿಯಿಂದ ಹೇಗೆ ನೋಡ್ತಾರೆ ಅಂದರೆ, ಈ ಒಂದು ಪಗಡೆ ಆಟ ಆಗುತ್ತೆ. ಪಗಡೆ ಆಟ ಆದಮೇಲೆ ಅದರಲ್ಲಿ ಪಾಂಡವರು ಗಂಡಸರು, ಪಾಂಡವರು ಪೂರ್ತಿ ಹೇಳೋಕ್ಕಾಗಲ್ಲ, ಪಾಂಡವರಲ್ಲಿ ಗಂಡಸರೆಲ್ಲ ಸೋಲ್ತಾರೆ. ಪಾಂಡವರಲ್ಲಿ ಹೆಂಗಸು ಅಂತ ಹೇಳಿದ್ರೆ ದ್ರೌಪದಿ. ಪಾಂಡವರು ಅನ್ನುವಾಗ ನಾವು ಪಂಚ ಅಂದರೆ ಓಕೆ, ನೀವು ಷಟ್ ಅಂದಾಗ ನೀವು ದ್ರೌಪದಿಯನ್ನು ಸೇರಿಸ್ಬೇಕು. ಯಾಕೆಂದರೆ ಅವಳು ಪಾಂಡವ ವಂಶಕ್ಕೆ ಸೇರಿದ ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ಅಂತ ನಮ್ಮ ಒಂದು ಏನೋ ಒಂದು ಗಾದೆ ಇದೆಯಲ್ಲ, ಅವಳು ದ್ರುಪದನ ವಂಶದಿಂದ ಬಂದು ಪಾಂಡವರ ವಂಶಕ್ಕೆ ಸೇರ್ಕೊಂಡ್ಮೇಲೆ ನಾವು ಪಂಚಪಾಂಡವ ಅಂತ ಹೆಂಗೆ ಹೇಳೋದು? ಗಂಡಸರನ್ನ ಹೇಳುವಾಗ 5 ಹೇಳ್ಬೋದು, 5 ಜನಕ್ಕೆ ಅವಳು ಪತ್ನಿ, ಅವಳು ಸೇರ್ಕೊತಾಳೆ. ಯಾವಾಗ ಅವನು ದೂತ ಬಂದು ಅಮ್ಮ ಎಲ್ಲ ಸೋತಿದ್ದಾರೆ, ಕೌರವ ಕರೀತಾ ಇದ್ದಾನೆ, ನೀನು ಬರಬೇಕು ಇವಾಗ ಸಭೆಗೆ ಅಂತ ವಾಪಸ್, ಅದು ಮಹಾಭಾರತದಲ್ಲಿ ಹೇಗಿದೆಯೋ ಆ ರೀತಿಯೇ ಇಲ್ಲೂ ಉಂಟು, ಹಾಗಾಗತ್ತೆ. ಆದರೆ ಅಲ್ಲೊಂದು ವ್ಯತ್ಯಾಸ ಆಗುತ್ತೆ. ಅವಳು ಹೇಳಿದ್ದು ಏನಾಯಿತು, ಎಲ್ಲ ಅವಳೇ ನೆನಪಿಕೊಳ್ಳಲ್ಲ, ಏನಾಯ್ತು ಹೇಳು ಅಂತ ಅವಳು ಕೇಳ್ತಾಳೆ. ಹಿಂಗೆ ಅದೊಂದು ಜಾನಪದ ಶೈಲಿನಲ್ಲಿ ಕುದುರೆ ಇಟ್ಟ, ಕುದುರೆ ಕಳ್ಕೊಂಡ, ಆನೆ ಇಟ್ಟ, ಆನೆ ಕಳ್ಕೊಂಡ, ಈ ಥರ ರಾಜ್ಯ ಇಟ್ಟ, ರಾಜ್ಯ ಕಳ್ಕೊಂಡ, ಎಲ್ಲ ಕಳ್ಕೊಂಡ, ತನ್ನನ್ನು ತಾನು ಕಳ್ಕೊಂಡ. ಅಷ್ಟೇ ತಾನೇ. ನಾನು ಪಗಡೆ ಆಡಿ ತುಂಬ ದಿವಸ ಆಗಿದೆ, ನನಗೂ ಸ್ವಲ್ಪ ಕೈ ಕಡಿತಾ ಇದೆ, ಅದಕ್ಕೆ ಒಂದು ಸರ್ತಿ ನಾನು ಶಕುನಿ ಪಗಡೆ ಆಡ್ತೀನಿ. ಶಕುನಿ ಮತ್ತು ದ್ರೌಪದಿ ಪಗಡೆ ಆಡ್ತಾರೆ ಒಂದು ಜಾನಪದ ಮಹಾಭಾರತದಲ್ಲಿ ಅಥವಾ ವನವಾಸಿಗಳ ಮಹಾಭಾರತದಲ್ಲಿ. ಆಡಿ ಇಲ್ಲಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಅವಳು ಶಕ್ತಿ ದೇವತೆ ಆದ್ದರಿಂದ ಆ ಕಾವ್ಯದ ಪ್ರಕಾರ ನೀನು ಏನು ಗರ ಹಾಕ್ತಿ ಹಾಕೋ, ನೀನು ಗರ ಹಾಕೋದು ನನಗೆ ಗೊತ್ತಾಗ್ತಿದೆ ಏನು ಯೋಚನೆ ಮಾಡ್ತಾ ಇದೆ ಅಂತ. ಅದ್ರ ಮುಂದಿನ 3 ನಡೆಗಳಿಗೆ ಸಂಬಂಧಪಟ್ಟ ಅದನ್ನು ನಡೆಸ್ಬೇಕಾದ ಪಾನ್ಗಳನ್ನ, ಪಗಡೆಕಾಯಿನ ಅದನ್ನು ನಾನು ಹಾಕ್ತೀನಿ ಅಂತ ಹೇಳಿ ಈ ಶಕ್ತಿ ಮಾತೆ ದ್ರೌಪದಿ ಶಕುನಿಯನ್ನು ಯುದ್ಧದಲ್ಲಿ ಸೋಲಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಡಿಸ್ತಾಳೆ. ಕೊನೆಗೂ ಯುದ್ಧ ನಡೆದಿದ್ದೇ ಭೂಮಿಗೋಸ್ಕರ ಅನ್ನೋದಾದರೆ ಯುದ್ಧವೇ ನಡೆಯದೆ ಭೂಮಿಯನ್ನು ಪಾಂಡವರಿಗೆ ಕೊಡಿಸಿ ಕತೆ ಮುಗೀತು ಅಂತ. ಈ ಕಥೆನೂ ಎಷ್ಟು ಪದರಗಳಲ್ಲಿ ಮಹಾಭಾರತ ನಮ್ಮ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದು ಇತಿಹಾಸ. ನಮ್ಮಲ್ಲಿ ಇತಿಹಾಸ ಅಂತ ಹೇಳಿದ್ರೆ ಕೇವಲ ಡಾಕ್ಯುಮೆಂಟೆಡ್ ಅಂತಲ್ಲ, ಜನಜೀವನದಲ್ಲಿ ಯಾವುದು ಸೇರ್ಕೊಂಡಿದೆಯೋ ಅದು. ಉದಾಹರಣೆಗೆ ಅನೇಕ ಮನೆಗಳಲ್ಲಿ ಹೇಳ್ತಾರೆ, ಸಂಜೆ ದೀಪ ಹಚ್ಚಿದ ಮೇಲೆ ಪಗಡೆ ಆಡಬೇಡ ಅಂತ ಹೇಳ್ತಾರೆ, ಅಣ್ಣ ತಮ್ಮಂದಿಗೆ ಜಗಳ ಆಗುತ್ತೆ. ಇದೊಂದು ನಂಬಿಕೆ, ಇದು ಮಹಾಭಾರತದಿಂದಲೇ ಬಂದಿರುವಂಥದ್ದು. ತಪ್ಪು ಸರಿ ಪ್ರಶ್ನೆ ಅಲ್ಲ. ಮಹಾಭಾರತದ ಕಥೆ ಕೇಳಿದ ಮೇಲೆ ಪಗಡೆ ಆಡಿದ್ರೆ ಅಣ್ಣ ತಮ್ಮಂದ್ರ ನಡುವೆ ಆಡಲ್ಲ ಅಂತ ನಾನು ಹೇಳ್ತಿಲ್ಲ. ಯುಗಾದಿ ಟೈಮಲ್ಲಿ ಕಬ್ಬು ಒಳ್ಳೆ ಬೆಳೆ ಬಂದು ಹಬ್ಬ ಮಾಡಿದಾಗ ಸಂಕ್ರಾಂತಿ ಟೈಮಲ್ಲಿ ಆಡ್ತಾರೆ. ಆದರೆ ಈ ಪ್ರಜ್ಞೆ ಕೂಡ ನಮ್ಮಲ್ಲಿ ಇದೆ, ಎಲ್ಲಿ ಎಷ್ಟು ಅನ್ನೋದು ಕೂಡ ಮಹಾಭಾರತದಿಂದ ಬಂದಿದೆ. ಹೀಗೆ ಮಹಾಭಾರತ ಈ ರೀತಿ ಒಂದು ಇತಿಹಾಸ ಆದರೆ, ಮುಂದೆ ಬಂದಂತಹ ಪಾಂಡ್ಯರು, ಚೋಳರು, ಚೇರರು ಅಥವಾ ಕರ್ನಾಟಕದಲ್ಲಿರುವಂತಹ ಕದಂಬರು, ಗಂಗರು, ಚಳುಕ್ಯರು, ಕಲ್ಯಾಣಿ ಚಾಳುಕ್ಯರು, ರಾಷ್ಟ್ರಕೂಟರು, ಆಮೇಲೆ ಬಂದ ವಿಜಯನಗರದವರು, ಸೇವಣರು, ಆಮೇಲೆ ಬಂದ ವಿಜಯನಗರದವರು, ಆಮೇಲೆ ಮುಂದೆ ಬಂದಂಥ ಬೇರೆ ಬೇರೆ ಸಣ್ಣ ಪುಟ್ಟ ರಾಜಮನೆತನಗಳು, ಉತ್ತರ ಭಾರತದ ರಾಜಮನೆತನಗಳು, ಇವರಿಗೆ ಮಹಾಭಾರತ, ರಾಮಾಯಣ ಅವರ ಎಜುಕೇಷನ್ ಪಾರ್ಟಾಗಿ ಕಂಟಿನ್ಯೂ ಆಯಿತು. ಯಾರನ್ನು ಈಗ ನಾವು ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸದ ವಂಶಾವಳಿಗಳು ಅಂತ ಕರಿತೀವಿ, ಅವರ ಶಿಕ್ಷಣ ಕ್ರಮದಲ್ಲಿ ಇದಿತ್ತು ಅನ್ನೋದನ್ನು ನಮಗೆ
ಬೇರೆ ಬೇರೆ ಗ್ರಂಥಗಳಲ್ಲಿ ನಮಗೆ ಏನ್ಷಿಯಂಟ್ ಇಂಡಿಯನ್ ಎಜುಕೇಷನ್ ಗ್ರಂಥದಲ್ಲಿ ರಾಧಾಕುಮಾರ್ ಮುಖರ್ಜಿ ಅವರು ಇದನ್ನು ದೊಡ್ಡ ಗ್ರಂಥ ಅದರಲ್ಲಿ ಅವ್ರು ಹೇಳ್ತಾರೆ. ಕನ್ನಡಕ್ಕೂ ಅದು ಅನುವಾದ ಆಗಿದೆ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಹಿಂದೆ ಅನುವಾದ ಆಗಿತ್ತು ಅದು. ಅದರಲ್ಲಿ ಅವ್ರು ಹೇಳ್ತಾರೆ ಅಂದರೆ ರಾಜಕುಮಾರನ ಶಿಕ್ಷಣದ ಭಾಗದಲ್ಲಿ ಚಾಣಕ್ಯನನ್ನು ಹೆಂಗೆ ಓದಿಸ್ತಾ ಇದ್ರು ಅರ್ಥಶಾಸ್ತ್ರವನ್ನು, ಅದೇ ರೀತಿ ಮಹಾಭಾರತವನ್ನು ಕೂಡ ಓದಿಸ್ತಿದ್ರು. ಏಕೆಂದರೆ ಮಹಾಭಾರತದಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದ ರಾಜಧರ್ಮ ಅಂತ ಹೇಳಿದ್ರೆ ಯಾವುದು, ಭೀಷ್ಮರು ಇವನು ಹೇಳ್ತಾರೆ, ಧರ್ಮರಾಯನಿಗೆ ರಾಜನೀತಿಯನ್ನು ಹೇಳ್ತಾರೆ, ಬಹಳ ಮುಖ್ಯವಾದ. ಮತ್ತು ವಿದುರ ಹೇಳುವಂಥ ಒಂದು ನೀತಿ, ಧೃತರಾಷ್ಟ್ರನಿಗೆ ಹೇಳುವಂಥ ನೀತಿ, ಅಲ್ಲಿ ಎರಡೂ ಕಡೆಗಳಲ್ಲಿ ಅನುಶಾಸನ ಪರ್ವದಲ್ಲಿ, ಅದು ಭೀಷ್ಮನ ಶಾಂತಿ ಪರ್ವದಲ್ಲಿ ಆ ಉದಾಹರಣೆಗಳು ಬರುತ್ತೆ. ರಾಜ್ಯವನ್ನು ಹೇಗೆ ಆಳಬೇಕು ಅಡ್ಮಿನಿಸ್ಟ್ರೇಷನ್ನು, ಆ ದೃಷ್ಟಿಯಿಂದ ನ್ಯಾಚುರಲಿ ನಮ್ಮ ರಾಜರಿಗೆ ಅಥವಾ ಮಂತ್ರಿಗಳಿಗೆ ಅಡ್ಮಿನಿಸ್ಟ್ರೇಷನ್ ತಿಳ್ಕೊಳ್ಳೋಕ್ಕೆ ಮಹಾಭಾರತದಿಂದ ಅವರು ಸ್ಫೂರ್ತಿಯನ್ನು ಪಡೆದರು. ಹಾಗೆ ಸ್ಫೂರ್ತಿಯನ್ನು ಪಡೆದ ಮೇಲೆ ತಮ್ಮ ಶಿಲ್ಪಿಗಳ ಮೂಲಕ, ಅದು ನಾಗರವೋ ಬೇಸರವೋ ದ್ರಾವಿಡವೋ ಯಾವುದೋ ಶೈಲಿನಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ದೇವಾಲಯದ ಭಿತ್ತಿಗಳ ಮೇಲೆ ರಾಮಾಯಣದ ಮಹಾಭಾರತದ ಕಥೆಯ ಇದುವರೆಗೂ ಏನೇನು ಚರ್ಚೆ ಆಯಿತು ಕಥೆಯ ಪ್ರಸಂಗಗಳನ್ನು ಹಾಕ್ತಾರೆ. ನಾನು ನನ್ನ ಬಾಲ್ಯದ ಅನೇಕ ವರ್ಷಗಳನ್ನು ದಿನಗಳನ್ನು ಬೇಲೂರಿನಲ್ಲಿ ಕಳೆದವು. ನಮ್ಮೂರು ಹಾಸನ. ಬೇಲೂರಿಗೆ ನಾನು ಹೋಗಿ ದೇವಸ್ಥಾನ ನೋಡುವಾಗ ನೀವು ಮುಖ್ಯ ದ್ವಾರದಿಂದ ಎಡಕ್ಕೆ ಪ್ರದಕ್ಷಿಣೆ ಹಾಕುವಾಗ ಒಂದು ಪ್ಯಾನೆಲ್ ಪೂರ್ತಿ ಮಹಾಭಾರತದಿದೆ. ಅಲ್ಲಿ ಒಂದು ಏನಿದೆ ಅಂದರೆ, ಒಂದು ಚಿತ್ರ ನನಗೆ ನೆನಪಿರೋದು, ಇತಿಹಾಸ ಕಲ್ಲಿನಲ್ಲಿ ಹೇಗೆ ಬಂತು ಅಂದರೆ, ಆ ಭೀಮ ಮತ್ತು ದುರ್ಯೋಧನ ಇತ್ಯಾದಿಯವರು ಮರಕೋತಿ ಆಟ ಆಡಬೇಕಾದ್ರೆ, ಆ ಮರಕೋತಿ ಆಡುವಾಗ ಈ ಕೌರವರೆಲ್ಲ ಈ ಭೀಮನ ಕಾಟ ತಡೆಯೋಕ್ಕಾದ್ರೆ ಮರ ಹತ್ತಿ ಬಿಡ್ತಾರೆ. ಮರ ಹತ್ತಿದಾಗ ನಿಯಮದ ಪ್ರಕಾರ ಇವನು ಮರ ಹತ್ತಿ ಅವನು ಮುಟ್ಟಿ ಗುರುತಿಸಿ ಮತ್ತೆ ಇಳಿದು ಯಾವುದೋ ಒಂದು ಜಾಗಕ್ಕೆ ಬಂದು ಅವನು ನಿಂತಾಗ ಆಟದಲ್ಲಿ ಗೆದ್ದ ಅಂತ. ಅವನು ಭೀಮ ಅಲ್ವಾ? ಭೀಮ ಕಷ್ಟವನ್ನೆಸಗಿದನಲ್ಲ ಹಾ ಎಂದನಾದೊಡೆ ಮುಸುಡೋ ಅಮರಾದ್ರಿಯಲ್ಲಿ ತೇವೇನು ದೇವಸಂತತಿಯ ಅಂತ ದ್ರೌಪದಿ ಹೇಳಿರ್ತಾರೆ ಅದು ಕೀಚಕನ ಸಂದರ್ಭದಲ್ಲಿ. ಓ ಭೀಮ ಒಬ್ಬ ಹೆಣ್ಣಿಗೋಸ್ಕರ ಇಡೀ ಕೀಚಕ ಅವನ ವಂಶದವ್ರನ್ನೆಲ್ಲ ಕೊಂದು ಒಂದು ಉಂಡೆ ಮಾಡಿ, ಒಂದು ಮಾಂಸದ ಮುದ್ದೆ ಮಾಡಿ ಮೂಟೆ ಕಟ್ತಾನೆ ಅಂತ ಹೇಳಿದ್ರೆ ನಾನೇನು ಯೋಚನೆ ಮಾಡಲ್ಲ. ದೇವತೆಗಳು ಬಾಲ್ಕನಿಯಲ್ಲಿ ಅಂದರೆ ಆಕಾಶದಲ್ಲಿ ನಿಂತ್ಕೊಂಡು ಅವ್ರು ಏನಾದರೂ ಹಂಗೆ ಹೇಳ್ತಿದ್ರೆ ಒಬ್ಬೊಬ್ಬ ದೇವತೆಯನ್ನು ತಂದು ಅವನ ಮುಸುಡಿ ಅವನ ಮೂತಿಯನ್ನು ನಾನು ಅಮರಾದ್ರಿಯಲ್ಲಿ ತೇವೇನು ದೇವಸಂತತಿಯ ಅವ್ರನ್ನ ಬೆಟ್ಟಕ್ಕೆ ಹಾಕಿ ದೇವತೆಗಳ ಬೆಟ್ಟ ಯಾವುದಿದೆಯೋ ಬೆಟ್ಟಕ್ಕೆ ಹಾಕಿ ನಾವು ಅವರ ಮೂತಿಯನ್ನು ತಿಕ್ಕು ಬಿಡ್ತೀನಿ ಅಂತ ಕುಮಾರವ್ಯಾಸ ಎಷ್ಟು ಭಾಷೆಯನ್ನು ಪ್ರೀತಿಯನ್ನು ಆ ಒಟ್ಟತನ ಇದೆಯಲ್ಲ ಅದು ಭೀಮನಿಗೆ ದ್ರೌಪದಿ ಮೇಲಿರುವ ಪ್ರೀತಿ ಅದನ್ನು ತೋರಿಸ್ತಾರಲ್ಲ, ಅದೇ ಒಂದು ಆಟದಲ್ಲಿ ಒಟ್ಟತನವನ್ನು ತೋರಿಸಿ ಈ ಬೇಲೂರಿನ ಶಿಲ್ಪದಲ್ಲಿ ಆ ಮರವನ್ನು ಭೀಮ ಅಲ್ಲಾಡಿಸ್ತಾ ಇದ್ದಾನೆ, ಈ ಕೌರವಾದಿಗಳು ಅಲ್ಲಿಂದ ಉದುರ್ತಾ ಇದ್ದಾರೆ. ಈ ಚಿತ್ರ ತೋರಿಸ್ತಾರೆ. ಆಮೇಲೆ ಅರ್ಜುನನ ಮತ್ಸ್ಯಯಂತ್ರ ಭೇದನ, ಅದು ಗೊತ್ತೇ ಇದೆ ನಿಮಗೆ, ಅನೇಕ ದೇವಸ್ಥಾನಗಳಲ್ಲಿರೋದು. ಕೆಳಗಡೆ ಅವನು ಒಂದು ಪಾತ್ರೆ ಇದೆ, ಅಲ್ಲಿ ಎಣ್ಣೆ ಇದೆ, ಅಲ್ಲಿ ಮೀನಿನ ತಿರುಗ್ತಾ ಇರೋ ಮೀನಿದೆ, ಕೆಳಗಡೆ ನೋಡ್ಕೊಂಡು ಮೇಲಕ್ಕೆ ಅವನು ಮತ್ಸ್ಯಯಂತ್ರ ಭೇದನ ಮಾಡೋದು. ಅಂದರೆ ಶಿಲ್ಪಿಗಳಿಗೆ ಇದು ಚಾಲೆಂಜ್ ಆಗಿದೆ. ಆ ರಿಫ್ಲೆಕ್ಷನ್ ಹೆಂಗೆ ತೋರಿಸೋದು, ಕೆಳಗೆ ಬಿದ್ದಿರುವ ಮೀನು ತೋರಿಸುವ ಮೀನು ಮತ್ತು ಆ ಮೀನಿನಿಂದ ಹೊರಟ್ರೆ ಬರುವಂಥ ಒಂದು ಸ್ಟ್ರೈಟ್ ಲೈನು ಅದು ಇನ್ನೆಲ್ಲೋ ಒಂದು ಕಡೆ ಬಾಣದ ತುದಿಗೋ ಅಥವಾ ಅರ್ಜುನನ ಕಣ್ಣು ಎಲ್ಲ ಮೀಟ್ ಆಗಬೇಕಲ್ಲ, ಆ ರೀತಿ ಒಂದು ನೀವೇನು ಜಾಮಿಟ್ರಿ ಅಂತಿರೋ ಏನು ಅದನ್ನು ತೋರಿಸುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ. ಈ ಥರದ ಅನೇಕ ಪ್ರಸಂಗ. ಇನ್ನು ಕೃಷ್ಣ ಅರ್ಜುನನ ಭಗವದ್ಗೀತೆ ಬೋಧನೆ, ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡಿದ್ದು ಶಿಲ್ಪಿಗಳಿಗೆ ತುಂಬ ಇಷ್ಟ ಆಯಿತು. ತಮಿಳುನಾಡಿನಲ್ಲಿ ಹೋದರೆ ಒಂದು ಕುಂಭಕೋಣಂ ಅನ್ಸುತ್ತೆ, ಒಂದು ಪಾರ್ಥಸಾರಥಿ ಮಂದಿರ ಅಂತಲೇ ಪೂರ್ತಿ ಅದಕ್ಕೆ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಆ ಗೀತೋಪದೇಶಕ್ಕೆ ಸಂಬಂಧಪಟ್ಟ ಶಿಲ್ಪಗಳು ಅನೇಕ ಬಗೆಯ ಶೈಲಿಯ ಶಿಲ್ಪಗಳಲ್ಲಿ ಸಿಗುತ್ತೆ. ನಮ್ಮಲ್ಲಿ ಮಾತ್ರ ಅಲ್ಲ, ಅವಾಗಲೇ ಹೇಳಿದ್ನಲ್ಲ, ಭಾರತ ಅಂದರೆ ಇವತ್ತಿನ ಭಾರತ ಇಟ್ಕೋಬಾರ್ದು. ಕಾಂಬೋಡಿಯಾ ಹೋದರೆ ಕಾಂಬೋಡಿಯಾದಲ್ಲಿ ನಮಗೆ ವಾಪಸ್ಸು ಈ ಗೀತೋಪದೇಶದ ದೊಡ್ಡದಾಗಿರುವ ಒಂದು ಪ್ಯಾನಲ್ಲು ಸಿಗುತ್ತೆ. ಶಿಲ್ಪಗಳಲ್ಲಿ ಈ ರೀತಿ ಮಹಾಭಾರತ ಬರುತ್ತೆ. ಇದನ್ನೇ ನಮ್ಮ ಮುಂದಿನ ಇತಿಹಾಸಕಾರರು ಅವರ ಬೇರೆ ಬೇರೆ ಕೃತಿಗಳಲ್ಲಿ ತರ್ತಾರೆ, ಕಾವ್ಯಗಳಲ್ಲಿ ತರ್ತಾರೆ, ಕೃತಿಗಳಲ್ಲಿ ತರ್ತಾರೆ. ಕಾವ್ಯದ ಒಂದು ಉದಾಹರಣೆಯನ್ನು ನನ್ನ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್, ದಿ ಫೇವ್ರೇಟ್ ಅಂದರೆ ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ, ಕೃಷ್ಣ ಹರಿಹರಿ ಅಂತ ಒಂದು ಪದ್ಯ ಇದೆ. ಅದನ್ನು ಹೇಳಿ ಇತಿಹಾಸವನ್ನು, ಭಾರತೀಯ ಇತಿಹಾಸವನ್ನು ಒಬ್ಬ ಅವಧೂತ ಪ್ರಜ್ಞೆಯ ಮಹಾಕವಿ ಹೇಗೆ ನೋಡ್ತಾನೆ, ಕನ್ನಡದ ಕವಿ ಅಂತ ಹೇಳಿ ನನ್ನ ಮಾತಿಗೆ ನಾನು ಸಮಾರೋಪ ಮಾಡ್ತೀನಿ, ಮುಕ್ತಾಯ ಮಾಡ್ತೀನಿ. ಆ ಪದ್ಯದಲ್ಲಿ ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಇದೆ. ಅದು ಯುದ್ಧಕ್ಕೆ ಮುಂಚೆ ನಿಮ್ಗೆ ಗೊತ್ತಿದೆ. ವಿಶ್ವರೂಪವನ್ನು ತೋರಿಸ್ಬೇಕಾದ್ರೆ ಇವನ್ನೆಲ್ಲ ನೋಡ್ತಾ ಇದ್ದಾನೆ. ಅಲ್ಲಿ ಬರುತ್ತೆ ವೇಪದಸ್ಯ ಶರೀರಮೇ ರೋಮಹರ್ಷಸ್ಯ ಜಾಯತೆ ಅಂತ ಹೇಳ್ತಾನೆ, ಸೀದಂತಿ ಮಮಗಾತ್ರಾಣಿ ಅಂತಾನೆ, ಇತ್ಯಾದಿ. ಅದೆಲ್ಲ ಸಂಸ್ಕೃತ ಗ್ರಂಥಗಳಲ್ಲಿ ಬರುತ್ತೆ, ಚೆನ್ನಾಗಿದೆ. ಇಲ್ಲಿ ಬೇಂದ್ರೆ ಅವರು ಅದನ್ನು ಬೇರೆ ನೆಲೆನಲ್ಲಿ ತಗೊಂಡಿದ್ದಾರೆ. ಅದೇನು ಅಂತ ಹೇಳ್ತೀನಿ.
ಯಾವಾಗ ಆ ಪದ್ಯವನ್ನು ವಿಶ್ವರೂಪ ದರ್ಶನವನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ, ಅರ್ಜುನ ನೋಡ್ತಾ ಇದ್ದಾನೆ. ಇದು ಸಂದರ್ಭ ಬೇಂದ್ರೆಯವರ ಕವನದಲ್ಲಿ. ನೋಡುವಾಗ ಭೀಷ್ಮ ಕಾಣಿಸ್ತಾನೆ, ಭೀಷ್ಮನ ಕಥೆ ಮುಗೀತು. ದ್ರೋಣ ಕಾಣಿಸ್ತಾನೆ, ಅಂದರೆ ಕಥೆ ಮುಗೀತು ಅಂದರೆ ದ್ರೋಣನ ಒಂದು ಯುದ್ಧದಿಂದ ಮುಗೀತು, ಅವನನ್ನು ದುಷ್ಟದ್ಯುಮ್ನ ತಲೆ ಕತ್ತರಿಸ್ತಾನೆ, ಅದೆಲ್ಲ ಅವನು ಕಾಣಿಸ್ತಾ ಇದೆ ಬೇಂದ್ರೆಯವರ ಕಲ್ಪನೆ. ಅದಾದಮೇಲೆ ನಮ್ಮ ಪ್ರಕಾರ ಕರ್ಣ ಸಾಯಬೇಕು, ಆಮೇಲೆ ಇನ್ನೊಬ್ಬ ಇವನು ಸಾಯಬೇಕು, ದುಶ್ಯಾಸನ ಸಾಯಬೇಕು, ದುರ್ಯೋಧನ ಸಾಯಬೇಕು. ಅಲ್ಲಿಗೆ ಪಾಂಡವರು ಗೆದ್ದರು, ಕೌರವರು ಸೋತರು ಅಂತ ನಾವು ವಿ ಶುಡ್ ಬಿ ಹ್ಯಾಪಿ. ಬೇಂದ್ರೆ ಕವಿ ಆದ್ದರಿಂದ ಅಲ್ಲೊಂದು ಸಂಕೀರ್ಣತೆ ಇದೆ. ಅದು ಮೂಲ ಪಠ್ಯದಲ್ಲೇ ಇದೆ. ಭಗವದ್ಗೀತೆ ಅಥವಾ ವ್ಯಾಸದ ಬಗ್ಗೆ ಮಾತಾಡ್ತಿರೋದ್ರಿಂದ ವ್ಯಾಸ ದರ್ಶನದಲ್ಲೇ ಇದೆ. ಅದನ್ನು ಇವ್ರು ಪಿಕ್ ಮಾಡಿದ್ದಾರೆ, ಹೆಕ್ಕಿಕೊಂಡಿದ್ದಾರೆ. ಪಂಪನೂ ಹೆಕ್ಕಿಕೊಂಡಿಲ್ಲ, ಕುಮಾರವ್ಯಾಸನೂ ಹೆಕ್ಕಿಕೊಂಡಿಲ್ಲ, ಲಕ್ಷ್ಮೀಶನೂ ಹೆಕ್ಕಿಕೊಂಡಿಲ್ಲ. ಅದನ್ನು ಇವ್ರು ಪಿಕ್ ಮಾಡಿ ಏನು ಹೇಳ್ತಾರೆ ಬೇಂದ್ರೆಯವರು ಅಂದರೆ, ಭೀಷ್ಮಂಚ ದ್ರೋಣಂಚ ಜಯದ್ರಥಂಚ ಅಂತ ಗೀತೆಯಲ್ಲಿ ಬರುವ ಮಾತು. ಭೀಷ್ಮಂಚ ಮತ್ತು ಭೀಷ್ಮನು ಮತ್ತು ದ್ರೋಣನು ಮತ್ತು ಜಯದ್ರಥನು ಅಂತ ಬರುತ್ತೆ. ದ್ರೋಣಂಚ ಜಯದ್ರಥಂಚ ಇದೆಯಲ್ಲ, ನೋಡ್ತಿರೋನು ಯಾರು? ಅರ್ಜುನ. ಅರ್ಜುನ ಒಬ್ಬ ವಾರಿಯರ್, ದೊಡ್ಡ ಯೋಧ, ಮಹಾಯೋಧ, ಅತ್ಯಂತ ಗ್ರೇಟ್, ಗಾಂಡೀವಿ ಎಲ್ಲ ಕರೆಕ್ಟು. ಆದರೆ ಅವನೊಬ್ಬ ತಂದೆ ಕೂಡ, ಅವನೊಬ್ಬ ತಂದೆ. ಬೇಂದ್ರೆಯವರು ಕಾಣಿಸಿದ್ದು ಯುದ್ಧರಂಗದಲ್ಲಿ ಒಬ್ಬ ತಂದೆ. ದ್ರೋಣರು ಹೋದ್ಮೇಲೆ, ದ್ರೋಣರು ಸತ್ತ ಮೇಲೆ, ಅವರ ಅವಸಾನವಾದ ಮೇಲೆ ಜಯದ್ರಥ ಸಾಯೋದು ಮುಂದಕ್ಕೆ. ಆದರೆ ಜಯದ್ರಥ ತಾನು ಸಾಯುವ ಮೊದಲು ಅಭಿಮನ್ಯುವನ್ನು ಹಿಂದಿನಿಂದ ಅಟ್ಯಾಕ್ ಮಾಡಿ 4 ಜನ ಕೊಂದಿರ್ತಾರೆ. ಅಭಿಮನ್ಯುವಿನ ಸಾವಿಗೆ ಮುಖ್ಯ ಕಾರಣ ಜಯದ್ರಥ. ಜಯದ್ರಥಂಚ ಅನ್ನೋ ಮಾತು ಯಾವಾಗ ಅವರಿಗೆ ವಿಶ್ವರೂಪ ದರ್ಶನದಲ್ಲಿ ಬಂದರೆ, ನನಗೆ ನಿನ್ನ ವಿಶ್ವರೂಪ ದರ್ಶನ ಬೇಡ, ಅದು ನೋಡೋಕ್ಕೆ ನನಗೆ ಆಗ್ತಿಲ್ಲ ಅಂತಲ್ಲ, ಮಗ ಇನ್ನೂ ಯುದ್ಧವೇ ಶುರುವಾಗಿಲ್ಲ. ವಿಶ್ವರೂಪ ದರ್ಶನ ಕೊಡ್ತಿರೋದು ಯಾವಾಗ? ಗೀತೋಪದೇಶದಲ್ಲಿ. ಯುದ್ಧ ಆಮೇಲೆ ತಾನೇ ಆಗಬೇಕು. ಯುದ್ಧ ಶುರುವಾಗಿಲ್ಲ, ನೀನು ಭವಿಷ್ಯ ಹೇಳಿದೆ, ಭೀಷ್ಮ ಸಾಯ್ತಾನೆ, ಆಕೆ ದ್ರೋಣ ಸಾಯ್ತಾನೆ, ಜಯದ್ರಥ ಸಾಯ್ತಾನೆ, ಆದರೆ ನನ್ನ ಮಗ ಅಭಿಮನ್ಯುವೂ ಸಾಯ್ತಾನೆ. ಕೃಷ್ಣ ಹರಿಹರಿ ತಾಳಲಾರೆನು ನಾನು, ಇದು ನನಗೆ ಆಗಲ್ಲ, ಈ ನೋವನ್ನು ತಡ್ಕೊಳಕ್ಕಾಗಲ್ಲ. ಯುದ್ಧಕ್ಕೆ ಮುಂಚೆನೇ ನನ್ನ ಮಗ ತೀರ್ಕೊಳ್ತಾನೆ ಅನ್ನೋದನ್ನ ನಾನು ಹೆಂಗಪ್ಪ ನಾನು ಅರಗಿಸ್ಕೊಳಕ್ಕಾಗತ್ತೆ? ಅರಗಿಸ್ಕೊಂಡು ಹೆಂಗಪ್ಪ ನಿನ್ನ ಗೀತೋಪದೇಶ ಕೇಳಿಸ್ಕೊಳಕ್ಕಾಗತ್ತೆ? ವ್ಯಾಸರು ಈ ಅರ್ಥಸಾಧ್ಯತೆಯನ್ನು ಪದ್ಯದಲ್ಲಿ ಇಟ್ಟಿರಲೇಬೇಕು. ಇವರೊಬ್ಬ ದೊಡ್ಡ ಕವಿ ಆದ್ದರಿಂದ, ಮಹಾಕವಿ ಆದ್ದರಿಂದ ಬೇಂದ್ರೆಯವರು ಅದನ್ನು ತೆಗೆದುಕೊಳ್ತಾರೆ. ಒಬ್ಬ ಋಷಿಯ ಮಾತು ಇನ್ನೊಬ್ಬ ಋಷಿಗೆ ಅರ್ಥವಾಗುವುದು. ಅಂಥ ಒಬ್ಬ ದೊಡ್ಡ ಋಷಿ ವ್ಯಾಸರು, ಅಂಥ ಒಬ್ಬ ದೊಡ್ಡ ಋಷಿ ಬೇಂದ್ರೆ ನಮ್ಮ ಕಾಲದಲ್ಲಿ. ಹೀಗಾಗಿ ನಿಮಗೆ ನಾನು ಸ್ಥೂಲವಾಗಿ ಸರಸ್ವತಿ ನದಿಯ ಪ್ರಸ್ತಾಪ, ಅಂದರೆ ಭಾರತೀಯ ಇತಿಹಾಸದ ಮೂಲ ಬಿಂದು, ಅಲ್ಲಿಂದ ಹಿಡಿದು ಬೇಂದ್ರೆಯವರು ಕಂಡಂತಹ ವ್ಯಾಸ ದರ್ಶನ, ಅಲ್ಲಿ ತನಕ ಹೇಳಿರೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಇತಿಹಾಸದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಈ ಕಥೆಗಳನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ತೀವಿ, ಮತ್ತೆ ಬೇರೆ ಏನೂ ಇರೋದಿಲ್ಲ. ಸಾಂಕೇತಿಕವಾಗಿ ತೆಗೆದುಕೊಳ್ತೀವಿ ಅಂದರೆ ಬೇರೆ ಬೇರೆ ಗುಣಗಳಿಗೆ, ಬೇರೆ ಬೇರೆ ದೋಷಗಳಿಗೆ, ಬೇರೆ ಬೇರೆ ಪ್ರವೃತ್ತಿಗಳಿಗೆ, ಆಟಿಟ್ಯೂಡ್ಸ್ಗಳಿಗೆ ಈ ಪಾತ್ರಗಳನ್ನೆಲ್ಲ ಸಿಂಬಲ್ ಮಾಡ್ತಾರೆ. ಹಾಗಾಗಿ ಬ್ರಹ್ಮಸೂತ್ರದಲ್ಲಿ ಸೂತ್ರವಾಗಿ ಯಾವುದನ್ನು ಹೇಳಿದ್ರು, ಉಪನಿಷತ್ನಲ್ಲಿ ಯಾವುದನ್ನು ಸೂತ್ರಬದ್ಧವಾಗಿ ಹೇಳಿದ್ರು, ಫಿಲಾಸಫಿಕಲ್ ಆಗಿ ಹೇಳಿದ್ರು, ಆ ಫಿಲಾಸಫಿಕಲ್ ಹೇಳಿದ್ದು ಪಾತ್ರಗಳಾಗಿ ಬಂದರೆ ಹೇಗೆ ಕಾಣಿಸುತ್ತೆ? ಸೂತ್ರವು ಪಾತ್ರವಾಯಿತು ಅಂತ ಸೂತ್ರಬದ್ಧವಾದ ಫಿಲಾಸಫಿಕಲ್ ಮಾತುಗಳಿಗೆ ಒಂದು ಕಾವ್ಯ ಶರೀರವನ್ನು ಇಲ್ಲಿ ಕೊಡ್ತಾರೆ. ಇದು ವ್ಯಾಸರ ಪ್ರಜ್ಞೆ. ಅಂದರೆ ದರ್ಶನವನ್ನು ಬರೆದವರೇ, ತತ್ವಶಾಸ್ತ್ರವನ್ನು ಬರೆದವರೇ ಕಾವ್ಯವನ್ನು ಯಾಕೆ ಕೊಟ್ಟರು ಅಂದರೆ, ಕಾವ್ಯದಲ್ಲಿ ಬೇರೆ ಹೇಳಲಿಲ್ಲ, ದರ್ಶನದಲ್ಲಿ ಬೇರೆ ಹೇಳಲಿಲ್ಲ. ಇಲ್ಲೇ ಇರುವ ಪ್ರೆಸೆಂಟ್ ಮೂಮೆಂಟಲ್ಲಿ ಆನಂದವಾಗಿರು ನೀನು ಅನ್ನುವುದು ಒಬ್ಬ ವೇದಾಂತದ ವಿದ್ಯಾರ್ಥಿಯಾಗಿ ದುರ್ಯೋಧನಿಗೆ ಅರ್ಥವೇ ಆಗಲಿಲ್ಲ. ಆಸ್ ಎ ಸ್ಟೂಡೆಂಟ್ ಆಫ್ ಇಂಡಿಯನ್ ಫಿಲಾಸಫಿ ದುರ್ಯೋಧನಿಗೆ ಅದು ಅರ್ಥವಾಗದೇ ಇರೋದರಿಂದ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳಿ ಅವನು, ಅಥವಾ ಅವನಂಥ ಅನೇಕರು ಯುದ್ಧಕ್ಕೆ ಕಾರಣ ಹೇಗಾದರೂ ಅನ್ನುವುದನ್ನು ಅವರು ಕೊಡ್ತಾರೆ. ಹೀಗಾಗಿ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಹೇಳಿರೋ ತತ್ವ ಒಂದೇ. ಅಥವಾ ವಿರುದ್ಧವಾಗಿ ಕಂಡ್ರೆ ನಾವು ತತ್ವವನ್ನು ಸಮನ್ವಯ ಮಾಡ್ಕೊಳ್ಳೋದು. ಹಾಗೆ ಸಮನ್ವಯ ಮಾಡ್ಕೊಳ್ಳೋಕ್ಕೆ ಇಂಥ ಗೋಷ್ಠಿಗಳು, ಈ ರೀತಿಯ ಮಹನೀಯರ ಮಾತುಗಳು ಮತ್ತು ಸತ್ಯಕಾಮರ ನೆನಪಿನಲ್ಲಿ ಈ ರೀತಿ ವ್ಯಾಸ ದರ್ಶನ ಇದನ್ನು ಮಾಡುವಂಥದ್ದು. ಮುಖ್ಯವಾಗಿ ವ್ಯಾಸರು ಅದರಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಪಾಪ ಪುಣ್ಯದ ಕಲ್ಪನೆಯನ್ನು ಕೊನೆಗೂ ಅವರು ಕೊಟ್ಟು ನಿಲ್ಲಿಸ್ತಾ ಇದ್ದಾರೆ. ಇದನ್ನು ಅವರು ಹೇಳಿ ಇದ್ರ ಬಗ್ಗೆ ಇರುವಂಥ ಖ್ಯಾತಿ ಏನು ಅಂತ ಹೇಳಿದ್ರೆ, ಇದು ಪಂಚಮ ವೇದ, 5ನೇ ವೇದ. 4 ವೇದ ಬರೆದು ಸಾಕಾಗಬೇಕು. ಬಟ್ ಇದನ್ನು ಬರೆದು ಅವ್ರಿಗೆ ಸಂಕಟ ಆಯಿತು, ದುಃಖ ಕಡಿಮೆ ಆಯಿತು. ಆಗ ವ್ಯಾಸರು ಶ್ರೀಮದ್ ಭಾಗವತವನ್ನು ಬರೆದರು.
ಅವರಿಗೆ ಆನಂದ, ಲೋಕಕ್ಕೆ ಆನಂದ ಸಿಕ್ಕಿದ್ದು ಮಹಾಭಾರತದಿಂದ ಆದರೆ ವ್ಯಾಸರಿಗೆ ಶಾಂತಿ ಸಿಕ್ಕಿದ್ದು ಭಾಗವತದಿಂದ. ಈ ರೀತಿ ವ್ಯಾಸರ ದರ್ಶನವನ್ನು ನೋಡಬೇಕಾದ್ರೆ ನಾವು ಅವರ ಕೃತಿಯ ಒಳಗಡೆಯಲ್ಲೇ ಹೋಗಬೇಕಾಗತ್ತೆ. ಮತ್ತು ಯಾವುದನ್ನು ಅವರು ಇತಿಹಾಸವಾಗಿ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿ ವ್ಯಕ್ತಿಗಳಲ್ಲಿ ಸೆಲೆಕ್ಟ್ ಮಾಡಿ ಈ ವ್ಯಕ್ತಿಗಳಲ್ಲಿ ಇಂತಿಂಥ ದೌರ್ಬಲ್ಯಗಳಿದೆ, ಇಂತಿಂಥ ಮಹಾಂತಗಳಿದೆ ಅಂತ ಅವುಗಳನ್ನು ಅವರು ಮುಖಾಮುಖಿ ಮಾಡಿ ಸಂದರ್ಭಗಳನ್ನು ತೋರಿಸ್ತಾರೆ. ಮತ್ತು ಕಷ್ಟದ ಪ್ರಶ್ನೆಗಳು ಮಹಾಭಾರತದಲ್ಲಿ ಬರುವುದು ಒಳ್ಳೆಯವರಿಗೆ. ಕಷ್ಟಗಳು ಒಳ್ಳೆಯವರಿಗೆ ಬರುತ್ತೆ ನಮಗೆಲ್ಲ ಗೊತ್ತು. ಕಷ್ಟದ ಪ್ರಶ್ನೆಗಳು ಒಳ್ಳೆಯವರಿಗೆ ಬರುತ್ತೆ. ಈ ಒಂದು ಸ್ಕೂಲ್ ನಡೆಸ್ಬಿಟ್ಟು ಸ್ವಲ್ಪ ತಂಟೆ ಮಾಡೋ ಆ್ಯಾವ್ರೇಜ್ ಆಗಿರೋ ಹುಡುಗನಿಗೆ ಆ್ಯಾವ್ರೇಜ್ ಪೇಪರ್ ಕೊಟ್ಟು ತುಂಬ ಬುದ್ಧಿವಂತನಾಗಿದ್ದಾನೆ ಒಳ್ಳೆ ಸ್ವಭಾವದ ಹುಡುಗನಿಗೆ ಕಷ್ಟದ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಹೇಗಿರುತ್ತೋ ಅದು ಮಾಡಲ್ಲ ನಮ್ಮ ಎಜುಕೇಷನ್ ಸಿಸ್ಟಮು. ಆ ರೀತಿ ಯಕ್ಷ ಪ್ರಶ್ನೆ, ನೌಷ ಪ್ರಶ್ನೆ ಅಲ್ಲೆಲ್ಲ ನಮಗೆ ವ್ಯಾಸರ ಒಂದು ಏನು ಹೇಳ್ಬೋದು ಫಿಲಾಸಫಿ ಆಫ್ ಹಿಸ್ಟ್ರಿ, ಇತಿಹಾಸ ದರ್ಶನಶಾಸ್ತ್ರದ ಇತಿಹಾಸ ಗೊತ್ತಾಗುತ್ತೆ. ಒಂದೇ ಒಂದು ಹೇಳೋದಾದರೆ ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಯಾವುದು ಅಂತ ಯಕ್ಷ ಪ್ರಶ್ನೆಯಲ್ಲಿ ಬಂದರೆ ಮನುಷ್ಯ ತಾನು ಮಾತ್ರ ಶಾಶ್ವತ, ಉಳಿದವರೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ನಿನ್ನೆ ಕೂಡ ಸಿಕ್ಕಿದ್ರು ವಾಕಿಂಗಲ್ಲಿ, ಪಾಪ ಸತ್ತೋಗ್ಬಿಟ್ರು ಅಂತ. ಆ್ಯಸ್ ದು ನಾವ್ಯಾರು ಸಾಯೋದೇ ಇಲ್ಲ ಅಂತ ಯಕ್ಷ ಪ್ರಶ್ನೆ ಅದು ಹೇಳಿ. ಅತ್ಯಂತ ವೇಗವಾದ ಯಾವುದು ಮನಸ್ಸು, ಅತ್ಯಂತ ಭಾರವಾದ ಯಾವುದು ಅದು ತಾಯಿ. ಎಷ್ಟೊಂದು ಭಾರವಾದ ಅಂದರೆ ತುಂಬ ಮೌಲ್ಯಯುತವಾಯಿತು. ಈ ರೀತಿಯ ಮಾತುಗಳು ಕೊಡುತ್ತಲ್ಲ, ಅದನ್ನು ಇತಿಹಾಸವೆಂದು ಅರ್ಥ ಮಾಡಿಕೊಳ್ಳಲಾಗದ ಒಂದು ಪಾಶ್ಚಾತ್ಯ ಮನೋಭಾವವನ್ನು ನಮಗೆ ಈಗ ಕಟ್ಟಿಕೊಡಲಾಗುವ ರೆಗ್ಯುಲರ್ ಹಿಸ್ಟ್ರಿ ಮಾಡಿಕೊಟ್ಟಿದೆ. ಆ ಇತಿಹಾಸವನ್ನು ಓದೋಣ. ಪಾಶ್ಚಾತ್ಯ ಇತಿಹಾಸ ಬಿಡುಬಿಡಿ ನಾನೇನು ಹೇಳ್ತಿಲ್ಲ. ಅದಕ್ಕಿಂತಲೂ ಗುಣಾತ್ಮಕವಾಗಿ ಮತ್ತು ವಿಸ್ತಾರದಲ್ಲಿ ದೊಡ್ಡದಾಗಿರುವ ಮೌಲ್ಯಕ್ಕೆ ಸಂಬಂಧಪಟ್ಟ ವ್ಯಾಲ್ಯೂಸಿಗೆ ಸಂಬಂಧಪಟ್ಟಂತಹ ಒಂದು ಬಹಳ ದೊಡ್ಡ ಗ್ರಂಥ ಮಹಾಭಾರತ. ಅದರಲ್ಲಿ ಆ ವ್ಯಾಲ್ಯೂಸ್ನ ಹೇಳೋದಕ್ಕೆ ಅವರು ಇತಿಹಾಸದಲ್ಲಿ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡಿ ಅಥವಾ ಇರುವ ವ್ಯಕ್ತಿಗಳಿಗೆ ಆ ಗುಣಗಳನ್ನು ಇನ್ನೊಂದಷ್ಟು ವರ್ಧನೆ ಮಾಡಿ ಆ ಪಾತ್ರಗಳನ್ನು ಅವರು ಸೃಷ್ಟಿ ಮಾಡಿ ನೋಡ್ತಾರೆ. ಹೀಗಾಗಿ ವ್ಯಾಸರ ದೃಷ್ಟಿಯಿಂದ ಮಹಾಭಾರತವನ್ನು ನೋಡಿದರೆ ನಮಗೆ ಮಾತ್ರವೇ ಅದು ಸೂಕ್ತವಾದ ದಾರಿ ಆಗುತ್ತೆ. ಬೇರೆ ರೀತಿ ನೋಡಿದರೆ ಅದು ಆಯಾ ಕವಿಗಳ ದೃಷ್ಟಿಯಾಗತ್ತೆ, ಅದನ್ನು ನಾವು ಎಂಜಾಯ್ ಮಾಡ್ತೀವಿ ಕಾವ್ಯವಾಗಿ. ಆದರೆ ಇತಿಹಾಸ ಅಂತಾಗಬೇಕಾದ್ರೆ ರಾಮಾಯಣ ನಮ್ಮಲ್ಲಿ ಕಾವ್ಯ ಅಂತ ಹೇಳಿದ್ದಾರೆ, ಮಹಾಭಾರತವನ್ನು ಇತಿಹಾಸ ಅಂತ ಹೇಳಿದ್ದಾರೆ. ಇತಿಹಾಸ ಅಂತ ಮಾತ್ರ ಅಲ್ಲ, ಇತಿಹಾಸ ಪ್ರದೀಪ ಅಂತ ಹೇಳಿದ್ದಾರೆ. ಇತಿಹಾಸದ ಬೆಳಕು, ಇತಿಹಾಸದ ಹಣತೆ ಅಂತ ಹೇಳಿದ್ದಾರೆ. ಅಂಥ ಇತಿಹಾಸ ಪ್ರದೀಪವನ್ನು ಕೊಟ್ಟ ವಿಶಾಲ ಬುದ್ಧಿಗಳಾದ ವ್ಯಾಸರ ಚರಣಾರವಿಂದಗಳಿಗೆ ವಂದಿಸಿ, ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೆ ವಂದಿಸಿ